ಸ್ನೇಹಿತರೆ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಭಾರತದ ಇತಿಹಾಸದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಮುಖ ಯುದ್ಧಗಳ ಬಗ್ಗೆ ನೋಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇ ಕದನ ಯಾವುದಪ್ಪ ಅಂದರೆ ಬ್ಯಾಟಲ್ ಆಫ್ ಹೈಡಸ್ಪಸ್. ಓಕೆ, ಹೈಡಸ್ಪಸ್ ಕದನ. ಸೊ ಇದು ಯಾವ ಯಾವ ರಾಜರ ಮಧ್ಯೆ ಆಯಿತು? ಓಕೆ, ಯಾರ ನಡುವೆ ಆಯಿತು? ಅಲೆಕ್ಸಾಂಡರ್ ಮತ್ತು ಪೋರಸ್ ಅಂತಕ್ಕಂಥ ದೊರೆಯ ಮಧ್ಯೆ ಆಯಿತು. ಓಕೆ, ಹೈಡಸ್ಪಸ್ ಕದನ ಅಲೆಕ್ಸಾಂಡರ್ ಮತ್ತು ಪೋರಸ್ ಮಧ್ಯೆ ಯಾವಾಗಾಯಿತು? ಇದಾಗಿರ್ತಕ್ಕಂಥದ್ದು 326 BCEಯಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ವರ್ಷವನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿಟ್ಕೋಬೇಕು. 326ರಲ್ಲಿ ಆಗಿರ್ತಕ್ಕಂಥ ಯುದ್ಧ ಇದು. ಓಕೆ, ಸೊ ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ಆಯ್ತು ಇದು? ನಿಯರ್ ದ ಜೇಲಂ. ಓಕೆ, ನೆನಪಿಟ್ಟುಕೊಳ್ಳಿ, ಜೇಲಂ ನದಿಯ ಪಕ್ಕದಲ್ಲಿ. ಜೇಲಂಗೆ ಗ್ರೀಕ್ ಭಾಷೆಯಲ್ಲಿ ಹೈಡಸ್ಪಸ್ ಅಂತೇಳಿ ಕರೀತಾರೆ. ಅದಕ್ಕೋಸ್ಕರ ಇದನ್ನು ನಾವು ಹೈಡಸ್ಪಸ್ ಕದನ ಕೂಡ ಅಂತೇಳಿ ಕರಿತೀವಿ. ಓಕೆ, ಹೈಡಸ್ಪಸ್ ಅನ್ನೋದು ಏನು? ಇದು ಒಂದು ನದಿ. ಈ ನದಿಗೋಸ್ಕರವಾಗಿ ಈ ಒಂದು ಯುದ್ಧದ ಹೆಸರು ಹೈಡಸ್ಪಸ್ ಅಂತ ಕಂಡು ಬಂದಿತ್ತು. ಓಕೆ, ಸೊ ಎಕ್ಸಾಕ್ಟ್ ಎಲ್ಲಪ್ಪ ಇಲ್ಲಿ ಕಂಡು ಬರ್ತದೆ ಹೈಡಸ್ಪಸ್ ನದಿ ಅಥವಾ ಈ ಯುದ್ಧ ಅಂತ ಕೇಳ್ತಾ ಹೋದರೆ ಈಸ್ಟರ್ನ್ ಪಂಜಾಬಲ್ಲಿ. ಓಕೆ, ಪೂರ್ವದ ಪಂಜಾಬ್. ಎಕ್ಸಾಕ್ಟ್ ಪಾಯಿಂಟ್ ಬೇಕಾಗಿರ್ತದೆ ನಿಮಗೆ ನೆನಪಿಟ್ಟಬೇಕಾಗಿರೋದು, ಪೂರ್ವದ ಪಂಜಾಬ್. ಓಕೆ, ನೆಕ್ಸ್ಟ್ ಯಾರು ಗೆಲ್ತಾರೆ ಈ ಯುದ್ಧದಲ್ಲಿ? ಈ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥವ್ರು ಗ್ರೀಕ್ ಆರ್ಮಿ ಆಫ್ ಅಲೆಕ್ಸಾಂಡರ್. ಓಕೆ, ಅಲೆಕ್ಸಾಂಡರ್ ಈ ಯುದ್ಧದಲ್ಲಿ ಗೆಲುವನ್ನು ಕಂಡ. ಅಲೆಕ್ಸಾಂಡರ್ ಓನ್ ದ ಬ್ಯಾಟಲ್, ಗೆಲುವನ್ನು ಕಂಡಿರ್ತಕ್ಕಂಥದ್ದು. ಓಕೆ, ಸೊ ಇದಷ್ಟು ಮಾಹಿತಿ ಇಂಪಾರ್ಟೆಂಟ್ ಹೈಡಸ್ಪಸ್ ಕದನ ಅಂತ ಬಂದಾಗ. ಇದಾದ ನಂತರ ಬರೋದು ಎರಡನೇ ಯುದ್ಧ. ಎಕ್ಸಾಮ್ ದೃಷ್ಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಳಿಂಗ ವಾರ್, ಕಳಿಂಗ ಯುದ್ಧ. ಓಕೆ, ಲೆಟ್ ಮಿ ಪುಟ್ ದ ಹೆಡಿಂಗ್ ಕಳಿಂಗ ಯುದ್ಧ. ಸೊ ಇದು ಕಂಡು ಬಂದಿರೋದು ಇಬ್ಬರು ಇಂಪಾರ್ಟೆಂಟ್ ರೂಲರ್ಸ್ ಮಧ್ಯೆ. ಯಾರ್ಯಾರಪ್ಪ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಗ್ರೇಟ್ ಅಶೋಕ ದೊರೆ ಮತ್ತು ರಾಜ ಅನಂತ ಪದ್ಮನಾಭನ ಮಧ್ಯೆ. ಅನಂತ ಪದ್ಮನಾಭ. ಓಕೆ, ಅಶೋಕ ಮತ್ತು ಅನಂತ ಪದ್ಮನಾಭನ ನಡುವೆ ಕಳಿಂಗ ಯುದ್ಧ ಕಂಡು ಬರ್ತದೆ. ಯಾವ ಪ್ಲೇಸಲ್ಲಿ ಆಗಿರ್ತಕ್ಕಂಥದ್ದು ಈ ಯುದ್ಧ? ಇದು ಕಂಡು ಬಂದಿರತಕ್ಕಂಥದ್ದು ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ ಏನದಲ್ಲ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್ ಆ ಒಂದು ಸ್ಥಳದಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ನಾವು ಕಳಿಂಗ ಯುದ್ಧ ಆಗಿರೋದನ್ನು ನೋಡ್ತೀವಿ. ಎಷ್ಟನೇ ವರ್ಷದಲ್ಲಿ ಆಯ್ತಪ್ಪ ಈ ಕಳಿಂಗ ಯುದ್ಧ? ಇದಾಗಿರ್ತಕ್ಕಂಥದ್ದು 261 BCEಯಲ್ಲಿ. ಓಕೆ, ವರ್ಷಗಳನ್ನು ಕೂಡ ನೆನಪಿಟ್ಟಬೇಕು, 261 BCE. ಸೊ ಏನಾಗುತ್ತೆ ಇದರ ಔಟ್ಪುಟ್ ಏನು ಕಳಿಂಗ ಯುದ್ಧದ್ದು? ಕಳಿಂಗ ವಾಸ್ ಅನೆಕ್ಸ್ಡ್ ಬೈ ಅಶೋಕ. ಕಳಿಂಗ ಏನಾಗ್ತದೆ? ಕಳಿಂಗ ಅಂತಕ್ಕಂಥ ಪ್ಲೇಸ್ ಅಶೋಕನ ಕೈ ಸೆರೆ ಆಗ್ತದೆ. ಓಕೆ, ಸೊ ಇದರಿಂದ ಏನು ಗೊತ್ತಾಯಿತು? ಅಶೋಕ ಗೆಲುವನ್ನು ಸಾಧಿಸಿದ ಅಂತ ಗೊತ್ತಾಯಿತು. ಸೊ ಈ ಕಳಿಂಗ ವಾರ್, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಎಲ್ಲಿ ನೋಡ್ತೀವಿ ನಾವು? ಸೊ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಮಾಹಿತಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಅಶೋಕನ 13ನೇ ಶಾಸನದಲ್ಲಿ. ಓಕೆ, ಅಶೋಕಾಸ್ ಮೇಜರ್ ರಾಕ್ ಎಡಿಕ್ಟ್ 13 ಡಿಸ್ಕ್ರೈಬ್ ದ ಕಳಿಂಗ ವಾರ್. ಯಾವುದು? 13ನೇ ರಾಕ್ ಎಡಿಕ್ಟ್ ಏನು ಹೇಳ್ತದೆ ನಮಗೆ? ಕಳಿಂಗ ವಾರ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ಶಾಸನ ಅದು. ಓಕೆ, ಸೊ ಎಕ್ಸಾಮ್ಗೆ ಎಲ್ಲವನ್ನು ನೆನಪಿಟ್ಕೋಬೇಕು. ಕಳಿಂಗ ಯುದ್ಧ ಇಬ್ಬರ ಮಧ್ಯೆ ಆಯಿತು. ಇದು ತುಂಬ ಇಂಪಾರ್ಟೆಂಟ್. ಯಾವ ಶಾಸನದಲ್ಲಿ ನಾವು ಕಂಡು ಬರ್ತೀವಿ ಕಳಿಂಗ ಯುದ್ಧದ ಬಗ್ಗೆ ಅಂತ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇದು ಕಂಡು ಬಂದಿರತಕ್ಕಂಥದ್ದು ಅಶೋಕನ 13ನೇ ಶಾಸನದಲ್ಲಿ. ಓಕೆ, ಸೊ ಇದು ನಮ್ಮ ಇಂಪಾರ್ಟೆಂಟ್ ಎರಡನೇ ಯುದ್ಧ. ಓಕೆನಾ? ನೆಕ್ಸ್ಟ್ ಒನ್, ಪುಲ್ಲಲೂರು ಕದನ, ಬ್ಯಾಟಲ್ ಆಫ್ ಪುಲ್ಲಲೂರು. ಓಕೆ, ಸೊ ನೆನಪಿಟ್ಕೊಳ್ಳಿ, ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಪುಲ್ಲಲೂರು ಕದನ. ಓಕೆ, ಪುಲ್ಲಲೂರು ಬ್ಯಾಟಲ್ ಇಂಗ್ಲೀಷಲ್ಲಿ. ಯಾರ ಮಧ್ಯೆ ಆಯ್ತಪ್ಪ ಇದು? ಇದಾಗಿರ್ತಕ್ಕಂಥದ್ದು ಚಾಲುಕ್ಯಾಸ್ ಕಿಂಗ್ ಪುಲಿಕೇಶಿ 2, ಚಾಲುಕ್ಯರ ದೊರೆಯಾಗಿರ್ತಕ್ಕಂಥ ಪುಲಿಕೇಶಿ 2 ಮತ್ತು ಪಲ್ಲವರ ದೊರೆಯಾಗಿರ್ತಕ್ಕಂಥ ಮಹೇಂದ್ರ ವರ್ಮ 1ನ ನಡುವೆ. ಮಹೇಂದ್ರ ವರ್ಮ 1. ಓಕೆ, ಪುಲಿಕೇಶಿ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ಗೊತ್ತಾಯ್ತಲ್ಲ, ಅವನು ಚಾಲುಕ್ಯರ ದೊರೆ ಅಲ್ವಾ. ಮಹೇಂದ್ರ ವರ್ಮ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಲ್ಲವರು. ಓಕೆ, ಸೊ ಈ ಇಬ್ಬರ ಮಧ್ಯೆ ಪುಲ್ಲಲೂರು ಕದನ ಆಯಿತು. ಯಾವ ಪ್ಲೇಸಲ್ಲಿ ಆಯಿತು? ಸೊ ಇದು ಜರುಗಿರ್ತಕ್ಕಂಥದ್ದು ಪುಲ್ಲಲೂರು ಅಂತಕ್ಕಂಥ ಪ್ಲೇಸಲ್ಲಿ. ಓಕೆ, ಎಕ್ಸಾಕ್ಟ್ ಎಲ್ಲಿ ಬರ್ತದಪ್ಪ ಅಂದರೆ ಇದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ಪುಲ್ಲಲೂರು ಅಂತಕ್ಕಂಥ ಸ್ಥಳ ತಮಿಳುನಾಡಲ್ಲಿ ಕಂಡುಬರ್ತದೆ. ಯಾವ ಇಸ್ವಿಯಲ್ಲಿ ಆಯಿತು ಇದು? ಇದು ಕಂಡುಬಂದಿರ್ತಕ್ಕಂಥದ್ದು 618ರಿಂದ 619 ಟೈಮಲ್ಲಿ. ಇದರಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥವರು ಬದಾಮಿಯ ಚಾಲುಕ್ಯರು. ಓಕೆ, ಚಾಲುಕ್ಯರು
ಗೆಲುವನ್ನು ಸಾಧಿಸಿದರು. ಸೊ ಇದಿಷ್ಟು ಮಾಹಿತಿ ಪುಲಲೂರು ಕದನದ ಬಗ್ಗೆ. ಸೊ ಎಕ್ಸಾಮ್ಗೆ ಏನು ಕೇಳ್ಬೋದು, ಯಾರ ಮಧ್ಯೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಪುಲಿಕೇಶಿ ಟು ಮತ್ತು ಮಹೇಂದ್ರವರ್ಮನ ಮಧ್ಯೆ ಆಗಿರ್ತದೆ. ಇವರು ಗೆಲುವು ಸಾಧಿಸ್ತಾರೆ. ಸೊ ಕಾಲಘಟ್ಟ 618ರಲ್ಲಿ. ನೆಕ್ಸ್ಟ್ ಒನ್, ನಾಲ್ಕನೇ ಕದನ ಯಾವುದು? ಪೇಶಾವರ್ ಕದನ. ಓಕೆ, ಪೇಶಾವರ್ ಕದನ, ಇಂಗ್ಲೀಷಲ್ಲಿ ಬ್ಯಾಟಲ್ ಆಫ್ ಪೇಶಾವರ್. ಸೊ ಇದು ಜರುಗಿರ್ತಕ್ಕಂಥದ್ದು ಮೊಹಮ್ಮದ್ ಗಜ್ನಿ. ಓಕೆ, ಮೊಹಮ್ಮದ್ ಗಜ್ನಿ ಮತ್ತು ಜಯಪಾಲನ ನಡುವೆ. ಓಕೆ, ದ ಬ್ಯಾಟಲ್ ಈಸ್ ಹ್ಯಾಪನ್ಡ್ ಬಿಟ್ವೀನ್ ಮೊಹಮ್ಮದ್ ಗಜ್ನಿ ಆ್ಯಂಡ್ ಜಯಪಾಲ. ಸೊ ಯಾವ ಸ್ಥಳದಲ್ಲಿ ಆಯಿತು? ಹೆಸರೇ ಸೂಚಿಸುವಂತೆ ಇದಾಗಿರ್ತಕ್ಕಂಥದ್ದು ಪೇಶಾವರ್ ಅಂತಕ್ಕಂಥ ಸ್ಥಳದಲ್ಲಿ. ಓಕೆ, ಸ್ಥಳದ ಹೆಸರು ಪೇಶಾವರ್. ಸೊ ಪ್ರೆಸೆಂಟಾಗಿ ಪೇಶಾವರ್ ಎಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕು. ಅದು ಕೂಡ ನಿಮಗೆ ಪೇಶಾವರ್ ನಮಗೆ ಕಾಣಸಿಗ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ. ಓಕೆ, ಯಾವ ವರ್ಷದಲ್ಲಿ ಆಯಿತು? 1001 CEಯಲ್ಲಿ ಆಗಿರ್ತಕ್ಕಂಥ ಯುದ್ಧ ಪೇಶಾವರ್ ಕದನ. ಇದರಲ್ಲಿ ಯಾರು ಗೆಲುವು ಸಾಧಿಸ್ತಾರೆ? ಅಫ್ಕೋರ್ಸ್ ಮೊಹಮ್ಮದ್ ಗಜ್ನಿ ಓನ್ ದ ಬ್ಯಾಟಲ್. ಓಕೆ, ಮೊಹಮ್ಮದ್ ಗಜ್ನಿ ವಿಕ್ಟ್ರಿ. ಸೊ ಯಾರ್ಯಾರ ನಡುವೆ ಆಯಿತು ಅಂತ ಗೊತ್ತಾಯ್ತಲ್ಲ, ಗಜ್ನಿ ಮತ್ತು ಜಯಪಾಲ. ಗಜ್ನಿ ಜಯಶಾಲಿ ಆಗ್ತಾನೆ 1001ರಲ್ಲಿ ಆಗಿರತಕ್ಕಂಥ ಯುದ್ಧ. ಯಾವುದಪ್ಪ? ಪೇಶಾವರ್ ಕದನ. ಇದಷ್ಟು 4ನೇ ಯುದ್ಧದ ಬಗ್ಗೆ ಮಾಹಿತಿ ಆಯಿತು. ಇದಾದ ನಂತರ ಬರೋದು ಯಾವುದು? 5ನೇ ಯುದ್ಧ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಯಾವುದಪ್ಪ ಈ 5ನೇ ಯುದ್ಧ ಅಂತಂದರೆ ಬ್ಯಾಟಲ್ ಆಫ್ ತರೈನ್. ಅದರಲ್ಲಿ ಮೊದಲನೇ ತರೈನ್ ಯುದ್ಧ ಅಂತ ನೀವು ಹಾಕೋಬೇಕು ಹೆಡ್ಡಿಂಗು. ಮೊದಲನೆಯ ತರೈನ್ ಯುದ್ಧ. ಯಾರ್ಯಾರ ನಡುವೆ ಆಯಿತು ಮೊದಲನೇ ತರೈನ್ ಯುದ್ಧ? ಇದಾಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಚೌಹಾನ್. ಓಕೆ, ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿ ನಡುವೆ. ಓಕೆ, ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಹ್ಯಾಪನ್. ಸೊ ಇಲ್ಲಿ ಆಗ್ತದೆ, ಇದು ಕಂಡು ಬಂದಿರತಕ್ಕಂಥದ್ದು ಹರಿಯಾಣದಲ್ಲಿ ಈ ಯುದ್ಧ ಆಗಿರ್ತಕ್ಕಂಥದ್ದು. ಓಕೆ, ಪ್ಲೇಸನ್ನು ಕೂಡ ನೆನಪಿಟ್ಕೊಳ್ಳಿ. ಜರುಗಿರೋದು ಕೂಡ ಇಂಪಾರ್ಟೆಂಟ್. 1191 ವೆರಿ ಇಂಪಾರ್ಟೆಂಟ್. ಇದು ಮಾತ್ರ ಮೊದಲನೇ ತರೈನ್ ಯುದ್ಧ ಯಾವಾಗ ಆಯಿತು ಅಂತ ಪದೇ ಕೇಳ್ತಾ ಇರ್ತಾರೆ. 1191ರಲ್ಲಿ. ಇದರಲ್ಲಿ ವಿಜಯಶಾಲಿ ಆಗ್ತಕ್ಕಂಥವ್ರು ಯಾರು? ಪೃಥ್ವಿರಾಜ್. ಓಕೆ, ಪೃಥ್ವಿರಾಜ್ ಏನಾಗ್ತಾನೆ ಇದರಲ್ಲಿ? ಗೆಲುವನ್ನು ಕಾಣ್ತಾನೆ. ವಿಜಯಶಾಲಿ ಆಗಿರ್ತಕ್ಕಂಥದ್ದವರೇ ಪೃಥ್ವಿರಾಜ್ ಚೌಹಾನ್. ಇವು ಒಂದು ಬ್ಯಾಟಲ್, ಮೊದಲನೇ ತರೈನ್ ಯುದ್ಧ. ಓಕೆ, ಸೊ ಮೊದಲನೇ ತರೈನ್ ಯುದ್ಧ ಆದ ನಂತರ ಅದರ ಇಮಿಡಿಯೇಟ್ ಇಯರ್ ಅಂದರೆ ಅದರ ನೆಕ್ಸ್ಟ್ ಇಯರ್ 1192ರಲ್ಲಿ ಮತ್ತೊಂದು ಯುದ್ಧ ಆಗ್ತದೆ. ಅದನ್ನು ನಾವು ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಅಂತೇಳಿ ಕರಿತೀವಿ. ಎರಡನೆಯ ತರೈನ್ ಯುದ್ಧ. ಓಕೆ, ಎರಡನೆಯ ತರೈನ್ ಯುದ್ಧ. ಇದು ಕೂಡ ಇಂಪಾರ್ಟೆಂಟ್, ಎರಡನೇ ತರೈನ್ ಯುದ್ಧ. ಓಕೆ, ಒಂದೇ ಆದ ನೆಕ್ಸ್ಟ್ ಅಂತ ಹೇಳಿದ್ವಿ ಅಂದರೆ ಇಲ್ಲೇ ಬರೆದು ಬಿಡ್ತೀನಿ ನೋಡಿ. 1192ರಲ್ಲಿ. 91ರಲ್ಲಿ ಆಗೋದು ಮೊದಲನೇ ತರೈನ್ ಯುದ್ಧ, 92ರಲ್ಲಿ ಆಗೋದು ಎರಡನೇ ತರೈನ್ ಯುದ್ಧ. ಯಾರ್ಯಾರ ನಡುವೆ ಆಯಿತು? ಅಗೇನ್ ಸೇಮ್ ಪರ್ಸನ್ಸ್. ಒಂದು ಪೃಥ್ವಿರಾಜ್ ಚೌಹಾನ್. ಓಕೆ, ಪೃಥ್ವಿರಾಜ್ ಚೌಹಾನ್ ಮತ್ತು ಅವನ ಅಪೋಸಿಟಾಗಿ ಇನ್ನೊಬ್ರು ಯಾರು? ಅಗೇನ್ ಮೊಹಮ್ಮದ್ ಗೋರಿ. ಸೊ ಈ ಇಬ್ಬರು ರಾಜರ ಮಧ್ಯೆ ಆಗಿರ್ತಕ್ಕಂಥ ಯುದ್ಧ. ಅಗೇನ್ ಇವನ್ ಪ್ಲೇಸ್ ಕೂಡ ಸೇಮ್ ಆಗ್ತದೆ, ಹರಿಯಾಣ. ಓಕೆ, ಹರಿಯಾಣದಲ್ಲಿ ಆಗ್ತದೆ. ಇಸ್ವಿ ಗೊತ್ತಾಯ್ತಲ್ಲ, 1192ರಲ್ಲಿ. ಇದರಲ್ಲಿ ಗೆಲುವನ್ನು ಸಾಧಿಸ್ತವ್ರು ಯಾರು? ಮೊಹಮ್ಮದ್ ಗೋರಿ. ಇದು ಇಂಪಾರ್ಟೆಂಟ್. ಓಕೆ, ಮೊದಲನೇ ತರೈನ್ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥವ್ನು ಯಾರು? ಪೃಥ್ವಿರಾಜ್ ಚೌಹಾನ್. ಬಟ್ ಎರಡನೇ ತರೈನ್ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥದ್ದು ಮೊಹಮ್ಮದ್ ಗೋರಿ. ಓಕೆ, ಸೊ ಯಾವ್ಯಾವ ಅಂತ ಗೊತ್ತಾಯ್ತಲ್ಲ. ಒಂದನೇದು 1191, ಎರಡನೇದು 1192. ಎರಡನ್ನೂ ಕೂಡ ನೆನಪಿಟ್ಕೋಬೇಕು. ಓಕೆ, ಸೊ ಇವಾಗ ಏನಾಯಿತು? ಮೊಹಮ್ಮದ್ ಗೋರಿ ಗೆದ್ದ. ಸೊ ಡೆಫಿನೆಟ್ಲಿ ಅದಾದ ನಂತರ ಮತ್ತೆ ಅವನು ಭಾರತದ ಮೇಲೆ ಪದೇ ಆಕ್ರಮಣ ಮಾಡ್ತಾ ಹೋಗ್ತಾನೆ. ಸೊ ಅವನು ಮಾಡಿರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಕದನ ಯಾವುದಪ್ಪ ಅಂದರೆ 5ನೇದಾಗಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಚಾಂದ್ವಾರ್ ಕದನ ಅಂಥೇಳಿ. ಬ್ಯಾಟಲ್ ಆಫ್ ಚಾಂದ್ವಾರ್. ಓಕೆ, ಚಾಂದ್ವಾರ್ ಕದನ ಯಾರ್ಯಾರ ಮಧ್ಯೆ ಆಯಿತು? ಇದಾಗಿರ್ತಕ್ಕಂಥದ್ದು ಗೋರಿ ಮತ್ತು ಜಯಚಂದ್ರನ ನಡುವೆ. ಓಕೆ, ದ ಬ್ಯಾಟಲ್ ಹ್ಯಾಪನ್ ಬಿಟ್ವೀನ್ ಮೊಹಮ್ಮದ್ ಗೋರಿ ಆ್ಯಂಡ್ ಜಯಚಂದ್ರ ಅಲ್ವಾ. ಸೊ ಎಲ್ಲಾಯಿತು? ಚಾಂದ್ವಾರ್ ಅಂತಕ್ಕಂಥ ಪ್ಲೇಸಲ್ಲಿ ಆಗಿರ್ತಕ್ಕಂಥದ್ದು ಇದು. ಇಲ್ಲಿ ಚಾಂದ್ವಾರ್ ಅಂತಕ್ಕಂಥ ಪ್ಲೇಸಲ್ಲಿ ಆಗಿರ್ತಕ್ಕಂಥ ಯುದ್ಧ. ಎಲ್ಲದ ಚಾಂದ್ವಾರ್? ಕರೆಂಟ್ ನೋಡ್ತಾ ಹೋದಾಗ ನೀವು ಪ್ರೆಸೆಂಟ್ ಡೇಯಲ್ಲಿ ಚಾಂದ್ವಾರ್ ಎಲ್ಲದಪ್ಪ ಅಂದರೆ ನಿಯರ್ ಫಿರೋಜಾಬಾದ್ ಹತ್ರ ಬರ್ತದೆ ಇದು. ಓಕೆ, ಫಿರೋಜಾಬಾದ್ ಎಲ್ಲದ? ಫಿರೋಜಾಬಾದ್ ಅಂತ ಅಗೇನ್ ಕೇಳಿದರೆ ನಿಮ್ಗೆ ಗೊತ್ತಿರಬೇಕು. ಅದು ಕಂಡು ಬರ್ತಕ್ಕಂಥದ್ದು ಆಗ್ರಾ UPಯಲ್ಲಿ. ಫಿರೋಜಾಬಾದ್, ಅದಕ್ಕೆ ನಾವು ಮುಂಚೆ ಅಂತ ಇದ್ವಿ ಚಾಂದ್ವಾರ್ ಅಂತೇಳಿ ಕರಿತಾ ಇದ್ವಿ. ಯಾವಾಗ ಆಯ್ತು ಇದು ಬ್ಯಾಟಲ್ ಆಫ್ ಚಾಂದ್ವಾರ್? ಸೊ ಇದು ಜರುಗಿರ್ತಕ್ಕಂಥದ್ದು 1194ರಲ್ಲಿ. ಇದರಲ್ಲಿ ಕೂಡ ಗೋರಿ ಗೆಲುವನ್ನು ಸಾಧಿಸಿದ. ಓಕೆ, ಗೋರಿ ಗೆಲುವು. ಇದರ ಹಿಂದಿನ ಯುದ್ಧ ಯಾವುದು? ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್. ಅದರಲ್ಲಿ ಗೋರಿ ಗೆಲುವನ್ನು ಸಾಧಿಸ್ತಾನೆ. ಸೊ ಅದರಿಂದ ಅವನಿಗೆ ಕಾನ್ಫಿಡೆನ್ಸ್ ಬಂದಿರ್ತದೆ, ನಾನು ಈಸಿಯಾಗಿ ಯುದ್ಧವನ್ನು ಮಾಡ್ಬೋದು, ಭಾರತದ ಮೇಲೆ ಗೆಲುವನ್ನು ಸಾಧಿಸ್ಬೋದು ಅಂತ. ಸೊ ಅದೇ ಕಾನ್ಫಿಡೆನ್ಸ್ನಿಂದ ಈ ಜಯಚಂದ್ರನನ್ನು ಕೂಡ ಸೋಲಿಸ್ತಾನೆ. ಆ ಯುದ್ಧದ ಹೆಸರು ಬ್ಯಾಟಲ್ ಆಫ್ ಚಾಂದ್ವಾರ್. ಓಕೆ, ಸೊ 1194ರಲ್ಲಿ ಆಗಿರ್ತಕ್ಕಂಥದ್ದು.
ನೆಕ್ಸ್ಟ್ ಒನ್ 6ನೇ ಯುದ್ಧ. 6ನೇದ್ದು ಹೆಡ್ಡಿಂಗ್ ಏನಪ್ಪ? ಮೊದಲನೇ ಪಾನಿಪತ್ ಕದನ, ಬ್ಯಾಟಲ್ ಆಫ್ ಪಾನಿಪತ್. ಮೊದಲನೆಯ ಪಾನಿಪತ್ ಕದನ. ಓಕೆ, ಮೊದಲನೆಯ ಪಾನಿಪತ್ ಕದನ. ಓಕೆ, ಸೊ ಯಾರ್ಯಾರ ನಡುವೆ ಆಯಿತು ಇದು? ವೆರಿ ಇಂಪಾರ್ಟೆಂಟ್. ಇದಾಗಿರತಕ್ಕಂಥದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ. ಇಬ್ರಾಹಿಂ ಲೋಧಿ. ಓಕೆ, ಇಬ್ಬರು ಗ್ರೇಟ್ ಕಿಂಗ್ಸ್ ಆಗಿರ್ತಾರೆ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಈ ಇಬ್ಬರ ನಡುವೆ ಮೊದಲನೇ ಪಾನಿಪತ್ ಕದನ ಜರುಗ್ತದೆ. ಯಾವ ಸ್ಥಳದಲ್ಲಿ ಜರುಗ್ತದೆ ಅಂದ್ರೆ, ಅಗೇನ್ ಪ್ಲೇಸ್ ಇಂಡಿಕೇಟ್ ಮಾಡ್ತಾ ಇರೋದು ನಮ್ಮ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಪಾನಿಪತ್ ಅಂತ. ಸೊ ಯುದ್ಧ ಕೂಡ ಜರುಗಿರೋದು ಪಾನಿಪತ್ ಅಂತಕ್ಕಂಥ ಪ್ಲೇಸಲ್ಲೇ. ನೆಕ್ಸ್ಟ್ ಒನ್, ಇಸ್ವಿ ಯಾವಾಗ, ಯಾವ ಕಾಲದಲ್ಲಿ ಆಯ್ತಪ್ಪ ಇದು ಮೊದಲನೇ ಪಾನಿಪತ್ ಕದನ? 21 ಏಪ್ರಿಲ್ 1526. ಇದು ಇಂಪಾರ್ಟೆಂಟ್. 1126 ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಮೊದಲನೇ ಪಾನಿಪತ್ ಕದನ. ಬಟ್ ಇವಾಗ ಎಕ್ಸಾಮಲ್ಲಿ ಟಫ್ ಮಾಡೋ ಸಲುವಾಗಿ ಏನು ಮಾಡ್ತಾ ಇದ್ದಾರೆ, ಎಕ್ಸಾಕ್ಟ್ ಟೈಮ್ ಎಕ್ಸಾಕ್ಟ್ ಡೇಟ್ ಕೂಡ ಕೇಳ್ತಾ ಇದ್ದಾರೆ. ಸೊ 21 ಏಪ್ರಿಲ್ 1526ರಲ್ಲಿ ಮೊದಲನೇ ಪಾನಿಪತ್ ಕದನ ಜರುಗ್ತದೆ. ಈ ಯುದ್ಧದಲ್ಲಿ ಜಯಶಾಲಿಯಾಗಿರ್ತಕ್ಕಂಥವ್ರು ಯಾರು? ಬಾಬರ್. ಓಕೆ, ಬಾಬರ್ ಗೆಲುವು ಸಾಧಿಸಿದ. ಸೊ ಗೆಲುವು ಸಾಧಿಸಿದ ಮುಖಾಂತರ ಏನಾಯಿತು? ಈ ಗೆಲುವು ಮೊಘಲರಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗಿತ್ತು. ಓಕೆ, ಇವ್ರು ಗೆದ್ದ ನಂತರ ಏನಾಗ್ತದೆ? ಮೊಘಲ್ ಎಂಪೈರ್ ಎಸ್ಟಾಬ್ಲಿಷ್ಮೆಂಟ್. ಓಕೆ, ಮೊಘಲರ ಒಂದು ತಳಹದಿಯಾಗಿ ಕಂಡುಬಂದಿರತಕ್ಕಂಥ ಯುದ್ಧ ಯಾವುದಂದರೆ ಮೊದಲನೇ ಪಾನಿಪತ್ ಕದನ. ಓಕೆ, ಸೊ ಬಾಬರ್ ಇದನ್ನು ಗೆದ್ದ ನಂತರ ಏನಾಯಿತು? ಇಟ್ ಬಿಕಮ್ ಅ ಪ್ಲಾಟ್ಫಾರ್ಮ್, ತಳಹದಿಯಾಗಿ ಕಂಡುಬರ್ತದೆ ಈ ಒಂದು ಮೊಘಲ್ ಸಂತತಿಗೆ. ನೆಕ್ಸ್ಟ್ ಒನ್, 7ನೇ ಕದನ. ಸೊ ಬಾಬರ್ ಮೊದಲನೇ ಪಾನಿಪತ್ ಕದನ ಗೆದ್ದ. ಅದಾದ ನಂತರ ಮತ್ತೆ ಯುದ್ಧ ಮಾಡ್ತಾನೆ. ಆ ಯುದ್ಧದ ಹೆಸರು ಬ್ಯಾಟಲ್ ಆಫ್ ಕನ್ವಾ ಅಥವಾ ಕನ್ವಾ ಕದನ ಅಂತೇಳಿ ಕರೀತಾರೆ. ಈ ಕದನದಲ್ಲಿ ಯಾರ್ಯಾರ ಜೊತೆ ಆಗ್ತದಪ್ಪ? ಬಾಬರ್ ಮತ್ತು ರಾಣಾ ಸಂಗನ ನಡುವೆ ಆಗ್ತದೆ. ಬಾಬರ್ ಮತ್ತು ರಾಣಾ ಸಂಗನ ನಡುವೆ ಆಗಿರ್ತಕ್ಕಂಥ ಯುದ್ಧ ಯಾವುದಂದ್ರೆ ಬ್ಯಾಟಲ್ ಆಫ್ ಕನ್ವಾ. ಯಾವಾಗ ಆಯ್ತಪ್ಪ ಇದು? ಅದಕ್ಕಿಂತ ಮುಂಚೆ ಪ್ಲೇಸ್ ಯಾವುದು? ಅಗೇನ್ ಪ್ಲೇಸ್ ಕೂಡ ಸೇಮ್. ಇದಾಗಿರ್ತಕ್ಕಂಥದ್ದು ಕನ್ವಾ ಅಂತಕ್ಕಂಥ ಪ್ಲೇಸಲ್ಲಿ. ಎಕ್ಸಾಕ್ಟ್ ಡೇಟ್ ಬಂದುಬಿಟ್ಟು 16th ಮಾರ್ಚ್. ಓಕೆ, 1527. 1126ರಲ್ಲಿ ಮೊದಲನೇ ಪಾನಿಪತ್ ಯುದ್ಧ. ಆದರೆ ನೆಕ್ಸ್ಟ್ ಇಯರ್, ಇಮಿಡಿಯೇಟ್ ಇಯರ್ 27ರಲ್ಲಿ ಈ ಬ್ಯಾಟಲ್ ಆಫ್ ಕನ್ವಾವನ್ನು ಬಾಬರ್ ಮಾಡ್ತಾನೆ. ಯಾರ ಜೊತೆ ಮಾಡ್ತಾನೆ ಅಂದರೆ ರಾಣಾ ಸಂಗನ ಜೊತೆ ಮಾಡ್ತಾನೆ. ಅಗೇನ್ ಇದರಲ್ಲಿ ಕೂಡ ಬಾಬರ್ ಗೆಲುವನ್ನು ಸಾಧಿಸ್ತಾನೆ. ಓಕೆ, ಸ್ಟಾರ್ಟಿಂಗ್ ಮಾಡಿರ್ತಕ್ಕಂಥ 3-4 ಯುದ್ಧಗಳೇನದಾವಲ್ಲ, ಕಂಪ್ಲೀಟಾಗಿ ಬಾಬರ್ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಮೊದಲದಾಗಿ ಪಾನಿಪತ್ ನೋಡಿದ್ವಿ, ಅದರಲ್ಲಿ ಕೂಡ ಗೆಲುವು ಕಂಡ. ಎರಡನೇದಾಗಿ ಬ್ಯಾಟಲ್ ಆಫ್ ಕನ್ವಾ ನೋಡ್ತಾ ಇದ್ದೀವಿ, ಇದರಲ್ಲೂ ಕೂಡ ಬಾಬರ್ ಗೆಲುವು ಸಾಧಿಸ್ತಾನೆ. ಇದರ ನಂತರ ಬರ್ತಾ ಇರೋದು ಯಾವುದು? 8ನೇ ಕದನ, ಬ್ಯಾಟಲ್ ಆಫ್ ಚಾಂದೇರಿ. ಸೊ ಈ ಬ್ಯಾಟಲ್ ಆಫ್ ಚಾಂದೇರಿಯಲ್ಲೂ ಕೂಡ ಬಾಬರ್ ಗೆಲುವು ಸಾಧಿಸ್ತಾನೆ. ಚಾಂದೇರಿ ಕದನ ಅಂತ ಹೆಡ್ಡಿಂಗ್ ಹಾಕೋಬೇಕು, ಬ್ಯಾಟಲ್ ಆಫ್ ಚಾಂದೇರಿ. ಓಕೆ, ಸೊ ಯಾರ್ಯಾರ ನಡುವೆ ಆಗುತ್ತಪ್ಪ ಇದು? ಅಗೇನ್ ಇನ್ ಸಿಂಪಲಾಗಿ ಹೇಳ್ಬೇಕಂದ್ರೆ ರಜಪೂತ್ ಮತ್ತು ಮೊಘಲರ ನಡುವೆ ಆಗಿರ್ತಕ್ಕಂಥದ್ದು. ರಜಪೂತ್ ಮತ್ತು ಮೊಘಲರ ನಡುವೆ ಆಗಿರ್ತಕ್ಕಂಥದ್ದು. ಎಕ್ಸಾಕ್ಟ್ ಟೈಮ್ ಕೇಳಿದರೆ, ಡೇಟ್ ಕೇಳಿದರೆ 20 ಜನವರಿ ಓಕೆ 1528. ಇದರಲ್ಲಿ ಕೂಡ ಬಾಬರ್ ಗೆಲುವು ಸಾಧಿಸಿದ ಅಲ್ವಾ. 3 ಯುದ್ಧಗಳು ಗೊತ್ತಾಯಿತು. ಮೊದಲನೇ ಪಾನಿಪತ್ ಕದನ, ಬ್ಯಾಟಲ್ ಆಫ್ ಕನ್ವಾ, ಆಮೇಲೆ ಚಾಂದೇರಿ. ಕೊನೆಯದಾಗಿ ಇವನು ಮಾಡ್ತಕ್ಕಂಥ ಯುದ್ಧ ಯಾವುದಪ್ಪ ಅಂದರೆ 9ನೇದ್ದು ಹೆಡ್ಡಿಂಗ್ ಹಾಕ್ಕೊಳ್ಳಿ. ಅದರ ಹೆಸರು ಬಂದುಬಿಟ್ಟು ಬ್ಯಾಟಲ್ ಆಫ್ ಘಗ್ರಾ. ಓಕೆ, ಘಗ್ರಾ ಕದನ ಅಂತ ಮಾಡ್ತಾನೆ ಇವನು, ಬ್ಯಾಟಲ್ ಆಫ್ ಘಗ್ರಾ. ಓಕೆ, ಸೊ ಈ ಬ್ಯಾಟಲ್ ಆಫ್ ಘಗ್ರಾ ಯಾರ ನಡುವೆ ಆಗ್ತದೆ? ಒಂದು ಹೆಸರಂತೂ ಗೊತ್ತಾಯ್ತು ನಿಮಗೆ, ಬಾಬರ್ ಅಂತ. ಬಾಬರ್ ಜೊತೆ ಮಾಡ್ತಕ್ಕಂಥವ್ರು ಯಾರು? ಜಾಯಿಂಟ್ ಫೋರ್ಸಸ್. ಕೆಲವೊಂದಿಷ್ಟು ರಾಜ್ಯಗಳು ಕೂಡ್ಕೊಂಡು ಮಾಡ್ತಾರೆ ಇದನ್ನು. ಓಕೆ, ಅದಕ್ಕೆ ನಾವು ಜಾಯಿಂಟ್ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ಯಾರ್ಯಾರು ಅಂದರೆ ಅದು ಮೊಹಮ್ಮದ್ ಲೋಧಿ ಮೊದಲೇದಾಗಿ. ಓಕೆ, ಇಂಪಾರ್ಟೆಂಟಾಗಿ ಬರೋದು ಮೊಹಮ್ಮದ್ ಲೋಧಿ. ಜೊತೆಗೆ ಇವನು ಬೇರೆದವರು ಇವನಿಗೆ ಸಹಾಯ ಮಾಡಿರ್ತಾರೆ. ಪ್ರಮುಖವಾಗಿ ಯಾರಪ್ಪ ಅಂದರೆ ನಸರತ್ ಶಹಾ. ಈ ಹೆಸರನ್ನು ಕೂಡ ನೆನಪಿಟ್ಕೋಬೇಕು, ನಸರತ್ ಶಹಾ. ಸೊ ಈ ಇಬ್ಬರು ಕೂಡಿಕೊಂಡ್ಬಿಟ್ಟು ಬಾಬರ್ ಜೊತೆ ಯುದ್ಧ ಮಾಡ್ತಾರೆ. ಅದನ್ನು ನಾವು ಬ್ಯಾಟಲ್ ಆಫ್ ಘಗ್ರಾ ಅಂತೇಳಿ ಕರಿತೀವಿ. ಸೊ ಈ ಯುದ್ಧದಲ್ಲಿ ಕೂಡ ಬಾಬರ್ ಜಯಶಾಲಿಯಾದ, ಬಾಬರ್ ಗೆಲುವು ಸಾಧಿಸಿದ. ಲೋಧಿ ಯಾವ ಮನೆತನದವ? ಇವ ಬಂದುಬಿಟ್ಟು ದೆಲ್ಲಿ ಸುಲ್ತಾನೇಟ್. ಓಕೆ, ದೆಹಲಿ ಸುಲ್ತಾನರ ಒಂದು ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥವನು ಮೊಹಮ್ಮದ್ ಲೋಧಿ. ವಾಟ್ ಅಬೌಟ್ ನಸರತ್ ಶಹಾ? ಸೊ ಈ ನಸರತ್ ಶಹಾ ಯಾರಿಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಈ ಬಿಲಾಂಗ್ಸ್ ಟು ಬೆಂಗಾಲ್ ಸುಲ್ತಾನೇಟ್. ಓಕೆ, ದೆಹಲಿ ಸುಲ್ತಾನೇಟ್ಗೆ ಮೊಹಮ್ಮದ್ ಲೋಧಿ, ಬೆಂಗಾಲ್ ಸುಲ್ತಾನೇಟ್ಗೆ ನಸರತ್ ಶಹಾ. ಪ್ಲೇಸ್ ಅಗೇನ್ ಸೇಮ್ ಆಗ್ತದೆ. ಘಗ್ಗರ್ ಅಂತ, ಇದು ಏನು ಘಗ್ರಾ ಅಂತ ಕರಿತಾ ಇದ್ದೀವಲ್ಲ, ಇದೇ ಸ್ಥಳ ಕೂಡ ಹೌದು. ಓಕೆ, ಇದೇ ಪ್ಲೇಸಲ್ಲಿ ಆಗಿರ್ತಕ್ಕಂಥ ಯುದ್ಧ ಅದು. ಎಲ್ಲಿ ಕಂಡುಬರ್ತದೆ ಇದು ಘಗ್ರಾ ಅಂತಕ್ಕಂಥದ್ದು ಬಿಹಾರಲ್ಲಿ. ಓಕೆ,
ಇದೊಂದು ರಿವರ್ ಕೂಡ ಹೌದು. ಓಕೆ, ಸೊ ಟೈಮ್ ಡೇಟ್ ಯಾವಾಗಪ್ಪ? 6 ಮೇ 6 ಮೇ 1529ರಲ್ಲಿ. ಇದರಲ್ಲಿ ಕೂಡ ಬಾಬರ್ ಗೆಲುವು ಸಾಧಿಸಿದ, ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಸೊ ಇದರಿಂದ ಏನು ಕ್ಲಿಯರ್ ಆಯಿತು? ಬಾಬರ್ ಸ್ಟಾರ್ಟಿಂಗ್ ಮಾಡಿರ್ತಕ್ಕಂಥ ಎಲ್ಲ ಯುದ್ಧಗಳನ್ನ ಗೆದ್ದಿದಂತ. ಮೊದಲನೇ ಪಾನಿಪತ್ ಕದನ ಗೆದ್ದ ಅಲ್ವಾ, ಆಮೇಲೆ ಬ್ಯಾಟಲ್ ಆಫ್ ಕನ್ವಾ ಗೆದ್ದ, ಆಮೇಲೆ ಬ್ಯಾಟಲ್ ಆಫ್ ಚಾಂದೇರಿ ಗೆದ್ದ, ಆಮೇಲೆ ಬ್ಯಾಟಲ್ ಆಫ್ ಘಗ್ರಾ ಗೆದ್ದ. ಓಕೆ, ಈ 4 ಯುದ್ಧಗಳಲ್ಲಿ ಬಾಬರ್ ಗೆಲುವನ್ನು ಸಾಧಿಸ್ತಾನ. ಓಕೆ, ಸೊ ಇದಾದ ನಂತರ ಬರೋ ಇಂಪಾರ್ಟೆಂಟ್ ಯುದ್ಧ ಇನ್ನೊಂದು ಯಾವುದಪ್ಪ ಅಂದರೆ ಬ್ಯಾಟಲ್ ಆಫ್ ಚೌಸಾ. ಬ್ಯಾಟಲ್ ಆಫ್ ಚೌಸಾ, ಕನ್ನಡದಲ್ಲಿ ಚೌಸಾ ಕದನ, ಬ್ಯಾಟಲ್ ಆಫ್ ಚೌಸಾ. ಸೊ ಯಾರ್ಯಾರ ನಡುವೆ ಆಯಿತು ಇದು? ಇದಾಗಿರ್ತಕ್ಕಂಥದ್ದು ಹುಮಾಯೂನ್, ಓಕೆ, ಹುಮಾಯೂನ್ ಮತ್ತು ಶೇರ್ ಶಾ ಮಧ್ಯೆ. ಶೇರ್ ಶಾ ಈ ಇಬ್ಬರು ರಾಜರುಗಳ ಮಧ್ಯೆ ಆಗಿರ್ತಕ್ಕಂಥ ಕದನ ಚೌಸಾ ಕದನ. ಎಲ್ಲಾಗ್ತದೆ ಇದು? ಚೌಸಾ ಅಂತಕ್ಕಂಥ ಪ್ಲೇಸಲ್ಲಿ ಆಗ್ತದೆ, ಅದಕ್ಕೋಸ್ಕರ ಬ್ಯಾಟಲ್ ಆಫ್ ಚೌಸಾ ಅಂತ ಹೇಳಿದ್ದಾರೆ. ಎಲ್ಲಿ ಕಂಡು ಬರ್ತದೆ ಚೌಸಾ ಅಂದರೆ? ಇದು ಬಿಹಾರಲ್ಲಿ. ಯಾವಾಗಾಯಿತು? 26 ಜೂನ್ 1539. ಓಕೆ, 26 ಜೂನ್ 1539. ಈ ಚೌಸಾ ಕದನದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಶೇರ್ ಶಾ. ಓಕೆ, ಶೇರ್ ಶಾ ಓನ್ ದ ಬ್ಯಾಟಲ್, ದಟ್ ಈಸ್ ನಥಿಂಗ್ ಬಟ್ ಚೌಸಾ ಬ್ಯಾಟಲ್ ಅಲ್ವಾ. ಸೊ ಎಕ್ಸಾಮ್ಗೆ ಏನು ಕೇಳ್ತಾರೆ? ಚೌಸಾ ಕದನ ಯಾರ್ಯಾರ ನಡುವೆ ಆಯಿತು ಅಂತ ನಮಗೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ನಿಮಗೆ ಕ್ಲಿಯರ್ ಆಯ್ತಲ್ಲ, ಹುಮಾಯೂನ್ ಮತ್ತು ಶೇರ್ ಶಾನ್ ಮಧ್ಯೆ ಆಗಿರ್ತಕ್ಕಂಥ ಯುದ್ಧ. ಸೊ ಒಟ್ಟಾರೆಯಾಗಿ ಈ ಹುಮಾಯೂನ್ ಮತ್ತು ಶೇರ್ ಶಾನ್ ಮಧ್ಯೆ 2 ಯುದ್ಧಗಳಾಗ್ತವೆ. ಈ 2 ಯುದ್ಧದಲ್ಲಿ ಕೂಡ ಶೇರ್ ಶಾನೇ ವಿನ್ ಆಗ್ತಾನೆ. ಅನಂತರ ಏನಾಗ್ತದೆ? ಈ ಶೇರ್ ಶಾನ ಕಾಟವನ್ನು ತಾಳಲಾರದೆ ಹುಮಾಯೂನ ಪಲಾಯನ ಮಾಡ್ತಾನೆ. ಆ ಓಡಿ ಹೋದಂಥ ಸಮಯದಲ್ಲಿ ಅವನಿಗೆ ಒಬ್ಬ ಗ್ರೇಟ್ ಮಗ ಹುಟ್ಕೋತಾನೆ. ಅದ್ರ ಬಗ್ಗೆ ನಾವು ನೋಡ್ತೀವಿ ಮುಂದಿನ ಕದನಗಳಲ್ಲಿ. ಸೊ ಸದ್ಯಕ್ಕೆ ಹುಮಾಯೂನ್ ಮತ್ತು ಶೇರ್ ಶಾ ನಡುವೆ 2 ಯುದ್ಧಗಳಾಗ್ತಾವೆ ಅಂತ ನಿಮ್ಗೆ ಗೊತ್ತಿರಬೇಕು. ಒಂದೇದು ನೋಡಿದ್ದೀವಿ ಚೌಸಾ ಕದನ ಅಂತ ಹೇಳಿ 1539ರಲ್ಲಿ. ಅದರ ನೆಕ್ಸ್ಟ್ ಇಯರ್ ಒಂದು ಮಾಡ್ತಾನೆ, ಅದೇ 1540ರಲ್ಲಿ. ಅದು ಕೂಡ ಹುಮಾಯೂನ್ ಮತ್ತು ಶೇರ್ ಶಾ ನಾನು ಹೇಳಿರೋ ಹಾಗೆ ಆ ಹೆಸರಿಗೆ ಏನಂತ, ಆ ಒಂದು ಯುದ್ಧಕ್ಕೆ ಏನಂತ ಕರೀತಾರೆ ಅಂದರೆ ಬ್ಯಾಟಲ್ ಆಫ್ ಕನೌಜ್. ಓಕೆ, ಮುಂದಿನ ಯುದ್ಧದ ಹೆಸರು ಬ್ಯಾಟಲ್ ಆಫ್ ಕನೌಜ್. ಕನೌಜ್ ಕದನ ಯಾರ್ಯಾರ ನಡುವೆ ಆಯಿತು? ಹುಮಾಯೂನ ಮತ್ತು ಶೇರ್ ಶಾನ್ ಮಧ್ಯೆ ಆಗಿರ್ತಕ್ಕಂಥದ್ದು. ಸೊ ಕನೌಜ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಆಗ್ತದೆ, ಅದಕ್ಕೋಸ್ಕರ ಅದಕ್ಕೆ ಕನೌಜ್ ಕದನ ಅಂತೇಳಿ ಕರೀತಾರೆ. ಕನೌಜ್ ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿದರೆ ಉತ್ತರ ಪ್ರದೇಶದಲ್ಲಿ. ಓಕೆ, ಕನೌಜ್ ಕಂಡು ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಯಾವಾಗಾಯಿತು? ಇಮಿಡಿಯೇಟ್ ಇಯರ್ ಅಂತ ಹೇಳಿದ್ದೀನಿ ನಾನು, ಅಂದರೆ ನೆಕ್ಸ್ಟ್ ಇಯರ್ ಅಂದಂಗೆ. ಮೊದಲನೇ ಏನಾಯ್ತಲ್ಲ ನಮ್ಮದು ಬ್ಯಾಟಲ್ ಆಫ್ ಚೌಸಾ, ಅದರ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇರೋದು. ಚೌಸಾ ಯಾವಾಗಾಯಿತು? 1539ರಲ್ಲಿ. ಅದರ ನೆಕ್ಸ್ಟ್ ಇಯರ್ ಅಂದರೆ ಯಾವುದು? ಡೆಫಿನೆಟ್ಲಿ 1540. ಎಕ್ಸಾಕ್ಟ್ ಡೇಟ್ ಅಂದರೆ 17th ಮೇ. ಈ 17th ಮೇ 1540ರಲ್ಲಿ ಈ ಯುದ್ಧ ಆಯಿತು. ನಾನು ಮೊದಲೇ ಹೇಳಿದಂಗೆ ಈ ಯುದ್ಧದಲ್ಲಿ ಕೂಡ ಏನಾಗ್ತದೆ? ಶೇರ್ ಶಾ ಗೆಲುವನ್ನು ಕಾಣ್ತಾನೆ. ಓಕೆ, 2 ಯುದ್ಧದಲ್ಲಿ ಶೇರ್ ಶಾ ಗೆಲುವನ್ನು ಕಾಣ್ತಾನೆ. ಅದಕ್ಕೋಸ್ಕರ ಅವನು ಹುಮಾಯೂನ ಪಲಾಯನ ಮಾಡ್ಕೊಂಡು ಹೋಗಿಬಿಡ್ತಾನೆ. ಇವನ ಜೊತೆ ನಂಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತೇಳಿ ಓಡಿ ಹೋಗಿಬಿಡ್ತಾನೆ. ಓಕೆ, ಈ 2 ಯುದ್ಧಗಳು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಮುಂದಿನ ಕದನ ಬ್ಯಾಟಲ್ ಆಫ್ ಸರ್ಹಿಂದ್. ಓಕೆ, ಸರ್ಹಿಂದ್ ಅಂತ ಒಂದು ಕದನ ಬರ್ತದೆ, ಬ್ಯಾಟಲ್ ಆಫ್ ಸರ್ಹಿಂದ್. ಸೊ ಈ ಹುಮಾಯೂನ ಶೇರ್ ಶಾನ್ ಕಾಟವನ್ನು ತಾಳಾರದೆ ಏನು ಓಡೋಗಿರ್ತಾನಲ್ಲ, ಶೇರ್ ಶಾ ತೀರಿಕೊಂಡ ನಂತರ ಮತ್ತೆ ಬರ್ತಾನೆ. ಮತ್ತೆ ಬಂದು ಮಾಡಿರ್ತಕ್ಕಂಥ ಮೊದಲನೇ ಯುದ್ಧ ಯಾವುದಪ್ಪ ಅಂದರೆ ಬ್ಯಾಟಲ್ ಆಫ್ ಸರ್ಹಿಂದ್. ಓಕೆ, ಯಾರ್ಯಾರ ನಡುವೆ ಆಯಿತು ಗೊತ್ತಾಯ್ತಲ್ಲ? ಮೊದಲೇದಾಗಿ ಹೇಳಬೇಕಂದ್ರೆ ಹುಮಾಯೂನ್ ನಡುವೆ ಆಯಿತು. ಅವನ ಜೊತೆ ಯುದ್ಧ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು? ಸಿಕಂದರ್ ಶಾ ಸೂರಿ. ಸೂರಿ ಮನೆತನದ ಇನ್ನೊಬ್ಬ ವ್ಯಕ್ತಿ. ಶೇರ್ ಶಾ ಸೂರಿ ಗೊತ್ತಲ್ಲ, ಅದೇ ಕಾಲದವನು, ಅಂದರೆ ಅವರ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಕಂದರ್ ಶಾ ಸೂರಿ. ಯಾರ್ಯಾರ ನಡುವೆ ಆಯಿತು? ಒಂದು ಹುಮಾಯೂನ್, ಓಕೆ, ಮತ್ತು ಸಿಕಂದರ್ ಶಾ ಸೂರಿ. ಸಿಕಂದರ್ ಶಾ ಸೂರಿ. ಸೊ ಈ ಇಬ್ಬರ ಮಧ್ಯೆ ಆಗಿರ್ತಕ್ಕಂಥ ಕದನ ಎಲ್ಲಾಯಿತು? ಎಕ್ಸಾಕ್ಟಾಗಿ ಪ್ಲೇಸ್ ಬೇಕಂದರೆ ನಮಗೆ ಫತೇಗರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ. ಓಕೆ, ಫತೇಗರ್ ಇದು ಏನಪ್ಪ? ಸ್ಥಳ. ಸರ್ಹಿಂದ್ ಕದನ ಆಗಿರ್ತಕ್ಕಂಥ ಸ್ಥಳ ಫತೇಗರ್. ಎಲ್ಲಿ ಕಂಡು ಬರ್ತದ ಫತೇಗರ್ ಅಂದರೆ? ಪಂಜಾಬಲ್ಲಿ ಕಂಡು ಬರ್ತಕ್ಕಂಥದ್ದು ಫತೇಗರ್. ಯಾವಾಗಾಯಿತು? 1555ರಲ್ಲಿ, 22 ಜೂನ್. ಓಕೆ, ಸೊ 1539ರಲ್ಲಿ ಒಂದು ಮಾಡ್ತಾನೆ, 1540ರಲ್ಲಿ ಒಂದು ಮಾಡ್ತಾನೆ. ಸೊ ಇದಾದ ನಂತರ ಪಲಾಯನ ಮಾಡಿ ಓಡಿ ಹೋಗ್ತಾನೆ. ಅನಂತರ ಬರೋದವನು 1555ರಲ್ಲಿ. ಆ 1555ರಲ್ಲಿ ಅವನು ಬಂದು ಮಾಡಿರ್ತಕ್ಕಂಥ ಯುದ್ಧದ ಹೆಸರೇ ಬ್ಯಾಟಲ್ ಆಫ್ ಸರ್ಹಿಂದ್ ಆಗ್ತದೆ. ಈ ಕದನದಲ್ಲಿ ಏನಾಗ್ತದೆ ಅಂದರೆ ಹುಮಾಯೂನ ಗೆಲುವನ್ನು ಸಾಧಿಸ್ತಾನೆ. ಓಕೆ, ಹುಮಾಯೂನ್ ಓನ್. ಸೊ ಯುದ್ಧದಲ್ಲಿ
ಹುಮಾಯೂನ ಗೆಲ್ತಾನೆ. ಇದರಿಂದ ಏನಾಗ್ತದೆ, ರಿಸ್ಟೋರೇಷನ್ ಆಫ್ ಮೊಘಲ್ ಎಂಪೈರ್. ಶೇರ್ ಶಾ ಯುದ್ಧವನ್ನು ಮಾಡಿ ಮೊಘಲ್ ಎಂಪೈರನ್ನು ಕಂಪ್ಲೀಟಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರ್ತಾನೆ. ಓಕೆ, ಆವಾಗ ಅವನ ಕಾಟ ತಳಲಾರದ ಓಡೋಗಿರ್ತಾನಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ ಹುಮಾಯೂನ. ಸೊ ಈ ನಂತರ ಇದಾದ ನಂತರ ಏನು ಸರಿಯಿಂದ ಕದನ ಮಾಡ್ತಾನೆ, ಕಂಪ್ಲೀಟಾಗಿ ಸಿಕಂದರ್ ಶಾನ್ ಏನು ಸೂರ್ಯನ ಸೋಲಿಸ್ತಾನಲ್ಲ. ಸೊ ಇದರಿಂದ ಏನು ಗೊತ್ತಾಗ್ತದೆ ನಮಗೆ, ಈ ಕಂಪ್ಲೀಟ್ಲಿ ರೀಸ್ಟೋರ್ಡ್ ಮೊಘಲ್ ಎಂಪೈರ್. ಮೊಘಲ್ ಎಂಪೈರ್ ಕಂಪ್ಲೀಟಾಗಿ ಅವನ ಅಂಡರ್ಗೆ ಹೋಗ್ತದೆ ಮತ್ತೆ. ಓಕೆ, ರೀಸ್ಟೋರ್ಡ್ ಕಂಪ್ಲೀಟ್ಲಿ. ಯಾವ ಒಂದು ಯುದ್ಧದ ಮುಖಾಂತರವಾಗಿ ರೀಸ್ಟೋರ್ ಮಾಡಿದಪ್ಪ ಹುಮಾಯೂನ್ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಬ್ಯಾಟಲ್ ಆಫ್ ಸರ್ಹಿಂದ್. ಓಕೆ, ಸೊ ಇವು ಮೂರು ಯುದ್ಧಗಳೇನದಾವಲ್ಲ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವಾಯಿತು, ಹುಮಾಯೂನ್ಗೆ ಸಂಬಂಧಪಟ್ಟಿರ್ತಕ್ಕಂಥವಾಯಿತು. ನೆಕ್ಸ್ಟ್ ಒನ್, ನಾನು ಮೊದಲಿಯರಾಗಿ ಈತನ ಮಗ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಈತನ ಮಗ ಅಂದರೆ ಯಾರ ಮಗ, ಹುಮಾಯೂನನ ಮಗ. ಹುಮಾಯೂನನ ಮಗ ಯಾರು, ದ ಗ್ರೇಟ್ ಅಕ್ಬರ್. ಓಕೆ, ಅಕ್ಬರ್ನ ಯುದ್ಧಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇ ಪಾನಿಪತ್ ಕದನ ಮತ್ತು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅಂತ ಗೊತ್ತಾಯಿತು. ಸೊ ಇವಾಗ ನಾವು ನೋಡ್ತಾ ಇರೋದು ಯಾವುದಪ್ಪ ಅಂದರೆ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್. ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ಎರಡನೇ ಪಾನಿಪತ್ ಕದನ. ಎರಡನೇ ಪಾನಿಪತ್ ಕದನ. ಓಕೆ, ಯಾರ್ಯಾರ ನಡುವೆ ಆಯಿತು, ಇದಾಗಿರ್ತಕ್ಕಂಥದ್ದು ಹುಮಾಯೂನನ ಮಗನ ಆಗಿರ್ತಕ್ಕಂಥ ಅಕ್ಬರ್ ಮತ್ತು ಹೇಮುವಿನ ನಡುವೆ. ಸೊ ನೆನಪಿಟ್ಕೋಬೇಕು ಯಾರ್ಯಾರ ಮಧ್ಯೆ ಆಯ್ತು ಅಂತ ಕೇಳ್ತಾರೆ. ಪ್ಲೇಸ್ ಅಗೇನ್ ಸೇಮ್ ಆಗ್ತದೆ. ಪಾನಿಪತ್, ಮೊದಲನೇ ಪಾನಿಪತ್ ಎಲ್ಲಾಗಿತ್ತಲ್ಲ ಅದೇ ಒಂದು ಸ್ಥಳದಲ್ಲಿ ಆಗ್ತದೆ. ಎಲ್ಲಿ ಕಂಡು ಬರ್ತದೆ ಅಂತ ಕೂಡ ಗೊತ್ತಾಯ್ತಲ್ಲ, ಹರಿಯಾಣದಲ್ಲಿ ಕಂಡು ಬರ್ತಕ್ಕಂಥ ಪ್ಲೇಸ್. ಇಸ್ವಿ ಕೂಡ ನೆನಪಿಟ್ಕೊಳ್ಳಿ, 5 ನವಂಬರ್. ಓಕೆ, 5 ನವಂಬರ್ 1556. ಮೊದಲನೇ ಪಾನಿಪತ್ ಕದನ ಆಗಿದೆ ಯಾವಾಗ ಹೇಳಿ, 1526. 6 ವರ್ಷ ಸೇಮ್ ಇದೆ, ಜಸ್ಟ್ 2ರ ಬದಲಾಗಿ 5 ಹಾಕೊಂಡ್ಬಿಟ್ರೆ ಮುಗಿತೀವಿ ನಾವು. ಎರಡನೇ ಪಾನಿಪತ್ ಕದನ ಸಿಕ್ಬಿಡುತ್ತೆ ನಿಮಗೆ. ಓಕೆ, 5 ನವಂಬರ್ 1556ರಲ್ಲಿ ಎರಡನೇ ಪಾನಿಪತ್ ಕದನ ಜರುಗಿತ್ತು ಅಂತ ಗೊತ್ತಾಯ್ತು ನಿಮಗೆ. ಯಾರು ಗೆಲ್ತಾರ, ಸೊ ಅಕ್ಬರ್ ಇದ್ದಾನೆ ಅಂದಮೇಲೆ ಅಕ್ಬರ್ನೇ ಗೆಲ್ಲಬೇಕಲ್ಲ ಡೆಫಿನೆಟ್ಲಿ. ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿನ ಕಾಲದಲ್ಲಿ ಅವನು ಅಕ್ಬರ್ ಗೆಲುವನ್ನು ಸಾಧಿಸಿದ. ಓಕೆ, ಸೊ ಇದಷ್ಟು ಎರಡನೇ ಪಾನಿಪತ್ ಕದನದ ಬಗ್ಗೆ ಮಾಹಿತಿ ಆಯಿತು. ಇದಾದ ನಂತರ ಬರೋ ಇಂಪಾರ್ಟೆಂಟ್ ಕದನ, ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್, ಯಾವುದು ಹೇಳಿ, ಬ್ಯಾಟಲ್ ಆಫ್ ತಾಳಿಕೋಟೆ ಕದನ. ಓಕೆ, ಬ್ಯಾಟಲ್ ಆಫ್ ತಾಳಿಕೋಟ್ ಅಥವಾ ತಾಳಿಕೋಟೆ ಕದನ ಅಂತ ಇಂಗ್ಲೀಷಲ್ಲಿ ತಾಳಿಕೋಟೆ ಕದನ ಅಂತೇಳಿ ಕರಿತೀವಿ ನಾವು. ಓಕೆ, ಸೊ ಯಾರ್ಯಾರ ನಡುವೆ ಆಯಿತು ತಾಳಿಕೋಟೆ ಕದನ, ವಿಜಯನಗರದ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನೇಟ್ಗಳ ಮಧ್ಯೆ. ಓಕೆ, ವಿಜಯನಗರದ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನೇಟ್ ಅಂತ ಹೇಳಿ ಯಾರಿಗೆ ಕರಿತೀನೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು. ಓಕೆ, ಐ ಆಮ್ ಆ್ಯಡಿಂಗ್ ಏರ್ ಆ್ಯಸ್ ಡೆಕ್ಕನ್ ಸುಲ್ತಾನೇಟ್ ಅಂದರೆ ಯಾರು, ಸೊ ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಆಗಿರ್ತಕ್ಕಂಥ ಪ್ಲೇಸ್ ಅಗೇನ್ ತಾಳಿಕೋಟೆ, ಅದಕ್ಕೋಸ್ಕರ ಇದಕ್ಕೆ ನಾವು ತಾಳಿಕೋಟೆ ಕದನ ಅಂತೇಳಿ ಕರಿತೀವಿ. ಓಕೆ, ಸೊ ಯಾವಾಗಾಯಿತು ಇಸ್ವಿ ಕೂಡ ನೆನಪಿಟ್ಕೊಳ್ಳಿ, 23 ಜನವರಿ 1565. ವೆರಿ ಇಂಪಾರ್ಟೆಂಟಾ ಇದು, 23 ಜನವರಿ 1565. ಈ ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ, 23 ಜನವರಿ 1565. ಯಾರು ಗೆಲುವು ಸಾಧಿಸ್ತಾರೆ ಇದರಲ್ಲಿ, ಡೆಕ್ಕನ್ ಸುಲ್ತಾನೇಟ್ ಓನ್. ಇದರಲ್ಲಿ ಗೆಲುವು ಸಾಧಿರ್ತಕ್ಕಂಥವ್ರು ಡೆಕ್ಕನ್ ಸುಲ್ತಾನೇಟ್ಸ್. ಓಕೆ, ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟು ಟೈಮ್ ಲೈನ್, 23 ಜನವರಿ 1565ರಲ್ಲಿ ತಾಳಿಕೋಟೆ ಕದನ ಜರುಗಿತ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ, ನೆನಪಿಟ್ಕೋಬೇಕು ಅದನ್ನು. ನೆಕ್ಸ್ಟ್ ಒನ್, ಇದಾದ ನಂತರ ಬರೋ ಕದನ ಬ್ಯಾಟಲ್ ಆಫ್ ಹಲ್ದಿಘಾಟ್. ಓಕೆ, ಹಲ್ದಿಘಾಟ್ ಕದನ ಇಂಗ್ಲೀಷಲ್ಲಿ ಬ್ಯಾಟಲ್ ಆಫ್ ಹಲ್ದಿಘಾಟ್. ಯಾರ ನಡುವೆ ಆಯ್ತದು, ಇದಾಗಿರ್ತಕ್ಕಂಥದ್ದು ಮಹಾರಾಣಾ ಪ್ರತಾಪ್ ಆಫ್ ಮೇವಾರ ಆ್ಯಂಡ್ ಅಕ್ಬರ್ ಫೋರ್ಸಸ್. ಮೊದಲದಾಗಿ ಯಾರು, ಮಹಾರಾಣಾ ಪ್ರತಾಪ್. ಯಾರು ಈ ಮಹಾರಾಣಾ ಪ್ರತಾಪ್, ಮೇವಾರದ ಅರಸ. ಇವನ ಜೊತೆ ಯುದ್ಧ ಮಾಡಿರ್ತಕ್ಕಂಥವ್ರು ಯಾರು, ಅಕ್ಬರ್ ಅಂದರೆ ಅಕ್ಬರನ್ನು ನೇರವಾಗಿ ಯುದ್ಧ ಮಾಡಲ್ಲ, ಇವನು ಒಬ್ಬನ ಮುಂದಾಳತ್ವವನ್ನು ಕೊಟ್ಟಿರ್ತಾನೆ ತನ್ನ ಪರವಾಗಿ. ಯಾರು ಎಕ್ಸಾಮ್ಗೆ ಇಂಪಾರ್ಟೆಂಟ್, ಮಾನ್ಸಿಂಗ್ ಅಂತ ಹೇಳಿ ಅವನ ಹೆಸರು. ಓಕೆ, ಹಲ್ದಿಘಾಟ್ ಕದನದ ಮುಂದಾಳತ್ವವನ್ನು ಅಕ್ಬರ್ನ ಪರವಾಗಿ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದರೆ ಮಾನ್ಸಿಂಗ್. ಸ್ಪೆಸಿಫಿಕಲಿ ಮಾನ್ಸಿಂಗ್ 1 ಅಂತ ಕೂಡ ನೀವು ನೆನ್ಪಿಟ್ಕೋಬೇಕು. ಸೊ ಯಾವ ಪ್ಲೇಸಲ್ಲಿ ಆಗ್ತದೆ ಅಂದರೆ ಇದು ಎಕ್ಸಾಕ್ಟಾಗಿ ಹಲ್ದಿಘಾಟ್, ಅದಕ್ಕೋಸ್ಕರ ನೇಮ್ ಹಲ್ದಿಘಾಟ್ ಅಂತ ಕೊಟ್ಟಿದ್ದಾರೆ. ಬ್ಯಾಟಲ್ ಆಫ್ ಹಲ್ದಿಘಾಟ್ ಎಲ್ಲಿ ಕಂಡು ಬರ್ತದೆ ಹಲ್ದಿಘಾಟ್ ಅಂತ ಕೇಳಿದರೆ, ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಪ್ಲೇಸ್ ಇದು. ಓಕೆ, ರಾಜಸ್ಥಾನದಲ್ಲಿ. ಯಾವಾಗಾಯ್ತು ಇದು, ಇದಾಗಿರ್ತಕ್ಕಂಥದ್ದು 18 ಜೂನ್ 1576. ವೆರಿ ಇಂಪಾರ್ಟೆಂಟ್ ಇಶ್ವಿ, ನೆನ್ಪಿಟ್ಕೋಬೇಕಾ ಇದನ್ನು. 1576ರಲ್ಲಿ ಹಲ್ದಿಘಾಟ್ ಕದನ ಜರುಗ್ತದೆ. ಸೊ ಇದರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ, ಅಕ್ಬರ್ ಗೆಲುವನ್ನು ಸಾಧಿಸ್ತಾನೆ. ಅಕ್ಬರ್ ಅಂದರೆ ಯಾರು, ಮೊಘಲ್ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥವನು. ಸೊ
ಮೊಘಲರು ಗೆಲುವನ್ನು ಸಾಧಿಸಿದರು. ಓಕೆ, ಹಲ್ದಿಘಾಟ್ ಕದನದಲ್ಲಿ ಯಾವ ಮನೆತನ ಗೆಲುವನ್ನು ಸಾಧಿಸಿತು ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಮನೆತನ ಮೊಘಲ್ಸ್. ಓಕೆ, ಸೊ ಮೊಘಲ್ ಅಂದರೆ ಅಕ್ಬರ್ನ ಪರವಾಗಿ ಯುದ್ಧ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಮಾನ್ಸಿಂಗ್. ಓಕೆ, ಮಾನ್ಸಿಂಗ್. ಇದಷ್ಟು ಹಲ್ದಿಘಾಟ್ ಕದನದ ಬಗ್ಗೆ ಆಯಿತು. ನೆಕ್ಸ್ಟ್ ಒನ್, ಮುಂದಿನ ಯುದ್ಧ ಬ್ಯಾಟಲ್ ಆಫ್ ಕರ್ತಾರ್ಪುರ್ ಕದನ ಅಂತ ಒಂದಾಗ್ತದೆ. ಓಕೆ, ಬ್ಯಾಟಲ್ ಆಫ್ ಕರ್ತಾರ್ಪುರ್ ಕದನ ಯಾರ ನಡುವೆ ಆಗ್ತದೆ? ಆಗ್ತಕ್ಕಂಥದ್ದು ಸಿಖ್ ಮತ್ತು ಮೊಘಲರ ನಡುವೆ. ಓಕೆ, ಕೇಳ್ಬೋದು ಯಾರ್ಯಾರ ನಡುವೆ ಆಯ್ತಪ್ಪ ಬ್ಯಾಟಲ್ ಆಫ್ ಕರ್ತಾರ್ಪುರ್ ಅಂತ, ನಿಮ್ಗೆ ಗೊತ್ತಿರಬೇಕು. ಇದಾಗಿರ್ತಕ್ಕಂಥದ್ದು ಸಿಖ್ ಮತ್ತು ಮೊಘಲರ ಮಧ್ಯೆ. ಎಕ್ಸಾಕ್ಟಾಗಿ ಯಾವ ಪ್ಲೇಸ್ ಅಂತ ಕೇಳಿದರೆ ಹೆಸರಲ್ಲಿ ಇದೆ ಕರ್ತಾರ್ಪುರ. ಓಕೆ, ಕರ್ತಾರ್ಪುರ ಅಂತಕ್ಕಂಥ ಪ್ಲೇಸಲ್ಲಿ ಆಗಿರ್ತಕ್ಕಂಥದ್ದು ಈ ಯುದ್ಧ. ಯಾವಾಗಾಯಿತು? 1635ರಲ್ಲಿ ಆಗಿರ್ತಕ್ಕಂಥದ್ದು. ಎಕ್ಸಾಕ್ಟ್ ಅಂದರೆ ಏಪ್ರಿಲ್ 25. ಓಕೆ, 25ನೇ ಏಪ್ರಿಲ್ 1635ರಲ್ಲಿ ಬ್ಯಾಟಲ್ ಆಫ್ ಕರ್ತಾರ್ಪುರ ಆಯಿತು. ಇದರಲ್ಲಿ ಸಿಖ್ಖರು ಗೆಲುವನ್ನು ಸಾಧಿಸಿದರು. ಓಕೆ, ಸಿಖ್ಖರು ಗೆಲುವನ್ನು ಸಾಧಿಸತಕ್ಕಂಥ ಕದನ ಕರ್ತಾರ್ಪುರ ಆಗಿರ್ತದೆ. ನೆಕ್ಸ್ಟ್ ಒನ್, ಬ್ಯಾಟಲ್ ಆಫ್ ವಸಾಯಿ. ಮುಂದಿನ ಕದನದ ಹೆಸರು ಬ್ಯಾಟಲ್ ಆಫ್ ವಸಾಯಿ ಕದನ ಅಂತ ಒಂದು ಆಗ್ತದೆ. ಯಾರ್ಯಾರ ಮಧ್ಯೆ ಆಗ್ತದೆ ಅಂದರೆ ಇದು ಮರಾಠರು ಮತ್ತು ಪೋರ್ಚುಗೀಸರ ಮಧ್ಯೆ. ಓಕೆ, ಮರಾಠರು ಮತ್ತು ಪೋರ್ಚುಗೀಸರ ಮಧ್ಯೆ ಆಗಿರ್ತಕ್ಕಂಥ ಯುದ್ಧ ಬ್ಯಾಟಲ್ ಆಫ್ ವಸಾಯಿ. ಸೊ ವಸಾಯಿ ಅಂತಕ್ಕಂಥ ಪ್ಲೇಸಲ್ಲಿ ಆಗ್ತದೆ, ಅದಕ್ಕೋಸ್ಕರ ಅದಕ್ಕೆ ನಾವು ವಸಾಯಿ ಕದನ ಅಂತೇಳಿ ಕರಿತೀವಿ. ಎಲ್ಲಿಂದ ಇಲ್ಲಪ್ಪ ಅಂದರೆ 17th ಫೆಬ್ರವರಿಯಲ್ಲಿ ಆರಂಭಗೊಂಡು 16th ಮೇ ತನಕ. ಯಾವ ವರ್ಷ? 1739ರಲ್ಲಿ. ಓಕೆ, 1739. 17 ಫೆಬ್ರವರಿಯಿಂದ ಆರಂಭಗೊಂಡು 16 ಮೇ 1739 ತನಕ ಈ ವಸಾಯಿ ಕದನ ಆಗ್ತದೆ. ಯಾರ ನಡುವೆ ಆಯಿತು? ಮರಾಠರು ಮತ್ತು ಪೋರ್ಚುಗೀಸರ ನಡುವೆ ಆಯಿತು. ಇದರಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥವ್ರು ಯಾರಂದರೆ ಮರಾಠರು. ಓಕೆ, ಇದರಲ್ಲಿ ಗೆಲುವು ಸಾಧಿಸತಕ್ಕಂಥ ಮನೆತನ ಮರಾಠಾಸ್. ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಒನ್, ಇದಾದ ನಂತರ ಬರೋದು ಬ್ಯಾಟಲ್ ಆಫ್ ಕರ್ನಲ್ ಕದನ ಅಂತ ಬರ್ತದೆ. ಲೆಟ್ ಮಿ ರೈಟ್ ಅಗೇನ್. ಕರ್ನಲ್ ಕದನ, ಬ್ಯಾಟಲ್ ಆಫ್ ಕರ್ನಲ್. ಸೊ ಇದಾಗಿರೋದು ನಾದಿರ್ ಶಾ ಮತ್ತು ಮೊಹಮ್ಮದ್ ಶಾ ಮಧ್ಯೆ. ಯಾರ್ಯಾರ ಮಧ್ಯೆ? ನಾದಿರ್ ಶಾ ಮತ್ತು ಮೊಹಮ್ಮದ್ ಶಾ. ಸೊ ಇಬ್ಬರ ನಡುವೆ ಆಗಿರ್ತಕ್ಕಂಥದ್ದು. ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ? ಕರ್ನಲ್ ಅಂತಕ್ಕಂಥ ಪ್ಲೇಸಲ್ಲಿ. ಅದಕ್ಕೋಸ್ಕರ ಕರ್ನಲ್ ಕದನ ಯಾವಾಗಾಯಿತು? ಕರ್ನಲ್ ಯುದ್ಧ ವೆರಿ ಇಂಪಾರ್ಟೆಂಟ್. 24th Feb 1739. ಇದು ಕೂಡ 1739ರಲ್ಲಿ. ನಾವು ವಸಾಯಿ ಕದನ ಏನು ನೋಡಿದ್ದೀವಿ ಅದು 1739. ಇವನ್ ಬ್ಯಾಟಲ್ ಆಫ್ ಕರ್ನಲ್ ಕೂಡ 1739ರಲ್ಲೇ ಜರುಗ್ತದೆ. ಇದರಲ್ಲಿ ಗೆಲುವನ್ನು ಸಾಧಿಸತಕ್ಕಂಥವ್ರು ಯಾರಪ್ಪ ಅಂದರೆ ನಾದಿರ್ ಶಾ. ಓಕೆ, ನಾದಿರ್ ಶಾ ಗೆಲುವು ಸಾಧಿಸಿದ. ಬ್ಯಾಟಲ್ ಆಫ್ ಕರ್ನಲ್. ನೆಕ್ಸ್ಟ್ ಯುದ್ಧ, ಇದು ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಯುದ್ಧಗಳಲ್ಲಿ ಈ ಯುದ್ಧ ಕೂಡ ಹೌದು. ಯಾವುದಪ್ಪ ಈ ಯುದ್ಧ? ಬ್ಯಾಟಲ್ ಆಫ್ ಪ್ಲಾಸಿ. ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲಾಸಿ ಕದನ ಪ್ರಮುಖವಾಗಿ ಬ್ರಿಟಿಷರಿಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕದನ ಯಾವುದಾದ್ರೂ ಇದ್ದರೆ ಅದು ಪ್ಲಾಸಿ ಕದನ. ಯಾರ ನಡುವೆ ಆಯ್ತು ಇದಾಗಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷರು ಅಂತ ಅನ್ಕೋಬೇಕು ನೀವು. ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನವಾಬ ಬೆಂಗಾಲದ ನವಾಬನ ಜೊತೆ ಆಗಿರ್ತಕ್ಕಂಥದ್ದು. ಯಾರಿದ್ರು ಬೆಂಗಾಲದ ನವಾಬ ಅವಾಗ? ಸಿರಾಜ್ ಉದ್ ದೌಲಾ. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬೆಂಗಾಲದ ನವಾಬನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲಾ ನಡುವೆ ಪ್ಲಾಸಿ ಕದನ ಆಯಿತು. ಯಾವಾಗಾಯಿತು? ಎವ್ರಿ ಒನ್ ನೋಸ್ 1757. 1757ರಲ್ಲಿ ಆಯಿತು ಪ್ಲಾಸಿ ಕದನ. ಎಲ್ಲರೂ ಹೇಳ್ತಾರೆ ಇದನ್ನು, ಯಾಕಂದರೆ ಅಷ್ಟು ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಪ್ಲಾಸಿ ಕದನದಲ್ಲಿ ನಮ್ಮ ಟೀಚರ್ಸ್ಗಳೆಲ್ಲ ನಾವು ಕಲಿಬೇಕಾದ್ರೆ. ಓಕೆ, ಸೊ ಎಕ್ಸಾಮ್ ಬಟ್ ಇವಾಗೇನು ಕೇಳ್ತಾ ಇದ್ದಾರೆ, ನಮ್ಮ ಮಧ್ಯರಾಗೆ ಎಕ್ಸಾಕ್ಟ್ ಡೇಟನ್ನು ಕೂಡ ಕೇಳ್ತಾ ಇದ್ದಾರೆ. ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು 23 ಜೂನ್. ಇದು ಇಂಪಾರ್ಟೆಂಟ್. 23 ಜೂನ್ ಆ್ಯಸ್ ಯೂಸ್ವಲ್ 1757ರಲ್ಲಿ ಪ್ಲಾಸಿ ಕದನ ಜರುಗಿತು. ಯಾರ ನಡುವೆ ಅಂತ ಗೊತ್ತಾಯಿತು. ಇವಾಗ ನಿಮಗೆ ಡೇಟ್ ಕೂಡ ಗೊತ್ತಾಯಿತು. ಯಾರು ಗೆಲ್ತಾರೆ ಇದರಲ್ಲಿ ವಿನ್ ಆಗಿರ್ತಕ್ಕಂಥದ್ದು ಅಥವಾ ಗೆಲುವನ್ನು ಸಾಧಿಸಿರ್ತಕ್ಕಂಥವ್ರು ಯಾರಂದರೆ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಇದರಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥವ್ರು ಈಸ್ಟ್ ಇಂಡಿಯಾ ಕಂಪನಿಯವರು. ಓಕೆ, ಸೊ ಈ ಗೆಲುವನ್ನು ಕಂಡ ನಂತರ ಏನಾಗುತ್ತೆ? ಇದೇ ಒಂದು ಯುದ್ಧ ಬ್ರಿಟಿಷರಿಗೆ ನಮ್ಮ ಭಾರತದಲ್ಲಿ ಒಂದು ತಳಹದಿಯನ್ನು ಹಾಕಿಕೊಡ್ತದೆ. ಓಕೆ, ಬ್ರಿಟಿಷ್ ರೂಲ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಫ್ರಮ್ ದಿಸ್ ಬ್ಯಾಟಲ್.
ಲೆಟ್ ಮಿ ರೈಟ್ ಇಟ್ ಡೌನ್. ಬ್ರಿಟಿಷ್ ರೂಲ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಫ್ರಾಮ್ ದಿಸ್ ಬ್ಯಾಟಲ್. ಸೊ ಈ ಬ್ಯಾಟಲ್ನ ಒಂದು ವಿನ್ ಏನಾಗ್ತದೆ ಅದೇ ಒಂದು ತಳಹದಿ ಆಗ್ತದೆ. ಓಕೆ, ಬ್ರಿಟಿಷರು ಅರಿತುಕೊಳ್ತಾರೆ, ಓಕೆ ನಾವು ಇವರನ್ನು ಸೋಲಿಸ್ಬೋದು, ಇಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ರಾಜರಾಜರುಗಳ ಮಧ್ಯೆ, ನಾವು ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಾವು ಮುಂದೆ ಬರ್ಬೋದು, ನಮ್ಮ ಕಂಪನಿಯನ್ನು ಡೆವಲಪ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವ್ರು ಮನಗಂಡಿರೋದು ಯಾವ ಯುದ್ಧದಲ್ಲಿ ಅಂದರೆ ಕ್ಲಾಸಿಕ್ ಕದನದಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ನೆಕ್ಸ್ಟ್ ಒನ್, ಇದಾದ ನಂತರ ಬ್ರಿಟಿಷರು ಮಾಡಿರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಯುದ್ಧ ಯಾವುದಂದರೆ ಬ್ಯಾಟಲ್ ಆಫ್ ವಾಂಡಿವಾಶ್. ವಾಂಡಿವಾಶ್ ಕದನ ಅಂತ ಮಾಡಿದ್ರು ಅವರು. ಓಕೆ, ಏನಪ್ಪ ಅದ್ರ ಹೆಸರು? ವಾಂಡಿವಾಶ್ ಕದನ. ಯಾರ ನಡುವೆ ಆಯ್ತು ಇದು? ಇಂಗ್ಲೀಷ್ ಮತ್ತು ಫ್ರೆಂಚ್ ಫೋರ್ಸಸ್. ಸೊ ಇಬ್ಬರ ಮಧ್ಯೆ ಆಗಿರತಕ್ಕಂಥದ್ದು ವಾಂಡಿವಾಶ್ ಕದನ. ಸೊ ವಾಂಡಿವಾಸ್ ಅನ್ನೋದು ಒಂದು ಇಟ್ ಇಸ್ ಅ ಪ್ಲೇಸ್. ಯಾವಾಗಾಯಿತು? 22 ಜನವರಿ 1760. ಓಕೆ, ಇದರಲ್ಲಿ ವಿನ್ ಆಗಿರತಕ್ಕಂಥವ್ರು ಅಗೇನ್ ಯಾರು? ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ಇಂಗ್ಲೀಷರು ಇದರಲ್ಲಿ ವಿನ್ ಆಗ್ತಾರಾ? ನೆಕ್ಸ್ಟ್ ಒನ್, ಸೊ ಇಲ್ಲಿ ತನಕ ನಾವು 2 ಬ್ಯಾಟಲ್ ಆಫ್ ಪಾನಿಪತ್ ನೋಡಿದ್ದೀವಿ. ಇವಾಗ ನೋಡ್ತಾ ಇರೋದು ಯಾವುದಪ್ಪ ಅಂದರೆ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್, 3ನೇ ಪಾನಿಪತ್ ಕದನ. ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಯಾರ ನಡುವೆ ಆಯಿತು? ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಇಟ್ ಹ್ಯಾಪನ್ ಬಿಟ್ವೀನ್ ಮರಾಠ ಎಂಪೈರ್ ಆ್ಯಂಡ್ ಅಹಮದ್ ಶಾ ದುರಾನಿ. ಓಕೆ, ಮರಾಠ ಎಂಪೈರ್ ಆ್ಯಂಡ್ ಅಹಮದ್ ಶಾಹ ದುರಾನಿ. ಓಕೆ, ದುರಾನಿ ಅಂದರೆ ಯಾರು? ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಇದಾಗಿರ್ತಕ್ಕಂಥದ್ದು 1761. ಓಕೆ, ಇದರಲ್ಲಿ ಅಫ್ಘಾನರು ಗೆಲುವನ್ನು ಸಾಧಿಸ್ತಾರೆ. ನೆಕ್ಸ್ಟ್ ಒನ್, ಬ್ಯಾಟಲ್ ಆಫ್ ಬಕ್ಸರ್. ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಟಿಷರಿಗೆ ಸಂಬಂಧಪಟ್ಟಿರುವ ಹಾಗೆ ಪಾನಿಪತ್ ಕದನದ ನಂತರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕದನವೇ ಬಕ್ಸಾರ್ ಕದನ. ಯಾರ್ಯಾರ ಮಧ್ಯೆ ಆಯಿತು ಇದು? ಬ್ರಿಟಿಷರಿಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು, ಡೆಫಿನೆಟ್ಲಿ ಬ್ರಿಟಿಷರು ಇದ್ದೇ ಇರ್ತಾರೆ ಅಂತ ಗೊತ್ತಾಯಿತು. ಸೊ ಯಾರ್ಯಾರ ಮಧ್ಯೆ ಅಂತ ನೋಡಿದಾಗ ಮೊದಲೇದಾಗಿ ಈಸ್ಟ್ ಇಂಡಿಯಾ ಕಂಪನಿ. ಸೊ ಇದು ಒಂದಂತೂ ಫಿಕ್ಸ್ ಆಯಿತು. ಇವ್ರ ಜೊತೆಗೆ ಯಾರು ಯುದ್ಧ ಮಾಡ್ತಾರೆ ಅಂದರೆ ಜಾಯಿಂಟ್ ಫೋರ್ಸಸ್, ಕೆಲವೊಂದಿಷ್ಟು ನಮ್ಮ ದೇಶೀಯ ರಾಜರುಗಳು ಕೂಡಿಕೊಂಡು ಅವರ ಮೇಲೆ ಮಾಡಿರ್ತಕ್ಕಂಥ ಯುದ್ಧ. ಸೊ ಯಾರ್ಯಾರು? ಮೊದಲೇದಾಗಿ ಮೀರ್ ಕಾಸಿಮ್. ಓಕೆ, ಮೀರ್ ಕಾಸಿಮ್. ಎರಡನೇದಾಗಿ ಸಿರಾಜ್ ಉದ್ದೌಲಾ. ಮೂರನೇದಾಗಿ ಶಾ ಆಲಂ 2 ಸ್ಪೆಸಿಫಿಕ್ ಆಗಿ. ಯಾರ್ಯಾರು? ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಯುದ್ಧ ಮಾಡಿರ್ತಕ್ಕಂಥವ್ರು ಈ 3 ದೊರೆಗಳು, ಮೀರ್ ಕಾಸಿಮ್, ಸಿರಾಜುದ್ದೌಲಾ, ಶಾ ಆಲಂ 2. ಓಕೆ, ಈ 3 ಜನ ಕೂಡ್ಕೊಂಡ್ಬಿಟ್ಟು ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತಾರೆ ಬಕ್ಸರ್ ಅಂತಕ್ಕಂಥ ಪ್ಲೇಸಲ್ಲಿ. ಎಲ್ಲಿ ಕಂಡು ಬರ್ತದಪ್ಪ ಬಕ್ಸರ್ ಅಂತ ಎಕ್ಸಾಮಲ್ಲಿ ಏನು ಕೇಳಿದ್ರೆ ನೆನಪಿಟ್ಕೋಬೇಕು, ಇದು ಕಂಡು ಬರೋದು ಬಿಹಾರಲ್ಲಿ. ಸೊ ಯಾವಾಗ ಯುದ್ಧ ಆಯ್ತು ಇದು? ಇದಾಗಿರ್ತಕ್ಕಂಥದ್ದು 1764. ಬ್ಯಾಟಲ್ ಆಫ್ ಬಕ್ಸರ್ ಹ್ಯಾಪನ್ಡ್ ಇನ್ ದ ಇಯರ್ 1764. ಓಕೆ, ಸೊ ಈ 3 ಜನ ಯುದ್ಧದಲ್ಲಿ ಯುದ್ಧರೂ ಕೂಡ ಇದರಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರೇ ಗೆಲುವನ್ನು ಸಾಧಿಸ್ತಾರೆ. EIC ಸ್ಟ್ಯಾಂಡ್ಸ್ ಫಾರ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ವಿಕ್ಟರಿ. ಎಲ್ಲಿ ನೋಡ್ತೀವಿ ನಾವು? ಬಕ್ಸರ್ ಕದನದಲ್ಲಿ ನೋಡ್ತೀವಿ. ಓಕೆ, ಸೊ ಈ ಬಕ್ಸರ್ ಕದನ ಒಂದು ಒಪ್ಪಂದದ ಮುಖಾಂತರ ಎಂಡ್ ಆಗ್ತದೆ. ಏನಪ್ಪ ಅದು? ಟ್ರೀಟಿ ಆಫ್ ಅಲಹಾಬಾದ್. ಓಕೆ, ಟ್ರೀಟಿ ಆಫ್ ಅಲಹಾಬಾದ್ 1765 ಆಗಿರ್ತಕ್ಕಂಥದ್ದು. ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಆಂಗ್ಲೋ ಮೈಸೂರು ವಾರ್ಸ್ ನೋಡ್ತಾ ಹೋಗೋಣ. ಓಕೆ, ಅಂದರೆ ಬ್ರಿಟಿಷ್ ಮತ್ತು ಮೈಸೂರಿನ ದೊರೆಗಳ ಮಧ್ಯೆ, ರಾಜರುಗಳ ಮಧ್ಯೆ ಆಗಿರ್ತಕ್ಕಂಥ ಕದನ ಆಂಗ್ಲೋ ಮೈಸೂರು ವಾರ್. ಪುಟ್ ದ ಹೆಡ್ಡಿಂಗ್ ಆ್ಯಸ್ ಆಂಗ್ಲೋ ಮೈಸೂರ್ ವಾರ್. ಸೊ ಮೊದಲೇ ವಾರ್ ಯಾವುದಪ್ಪ? ಫಸ್ಟ್ ಆಂಗ್ಲೋ ಮೈಸೂರು ವಾರ್. ಯಾರ್ಯಾರಾಯಿತು? ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಕಿಂಗ್ಡಮ್ ಆಫ್ ಮೈಸೂರು. ಓಕೆ, ಬ್ರಿಟಿಷರು ಮತ್ತು ಮೈಸೂರಿನವ್ರ ಮಧ್ಯೆ ಆಯಿತು. ಓಕೆ, ಎಕ್ಸಾಕ್ಟ್ ಏನಪ್ಪ ಅಂದಿದ್ದು ನಮ್ಮ ಸೌತ್ ಇಂಡಿಯಾ ಬಗ್ಗೆ ನಾವು ಹೇಳ್ತಾ ಇರೋದು. ಮೈಸೂರು ಎಂಪೈರಲ್ಲಿ ಕಂಡು ಬರ್ತದೆ ನಮ್ಮ ಮೈಸೂರು ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ. ಓಕೆ, ಸೊ ಯಾವಾಗ ಆಯ್ತಪ್ಪ ಇದು? ಇಸ್ವಿ ಇಂಪಾರ್ಟೆಂಟ್, 1767ರಿಂದ 1769. ಸೊ ಈ ಯುದ್ಧದಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮೈಸೂರು. ಓಕೆ, ಮೈಸೂರು ಎಂಪೈರ್ದವರು ಗೆಲುವನ್ನು ಕಾಣ್ತಾರೆ, ಮೈಸೂರು ಕಿಂಗ್ಡಮ್. ಓಕೆ, ಸೊ ಇಲ್ಲಿ ಕಂಡು ಬಂದಿರತಕ್ಕಂಥ ಟ್ರೀಟಿ ಒಂದು ಒಪ್ಪಂದದ ಮುಖಾಂತರವಾಗಿ ಈ ಒಂದು ಮೊದಲನೇ ಆಂಗ್ಲೋ ಮೈಸೂರು ಕದನ ಸ್ಟಾಪ್ ಆಗ್ತದೆ. ಯಾವುದಪ್ಪ ಅದು? ದಟ್ ಇಸ್ ನಥಿಂಗ್ ಬಟ್ ಟ್ರೀಟಿ ಆಫ್ ಮದ್ರಾಸ್ ಒಪ್ಪಂದದ ಮುಖಾಂತರ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಓಕೆ, ಮದ್ರಾಸ್ ಒಪ್ಪಂದದ ಮುಖಾಂತರವಾಗಿ ಮೊದಲನೇ ಆಂಗ್ಲೋ ಮೈಸೂರು ಕದನ ಸ್ಟಾಪ್ ಆಗ್ತದೆ. ಓಕೆ,
ನೆಕ್ಸ್ಟ್ ಇದಾದ ನಂತರ ಬರೋದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಅಗೇನ್ ಯಾರ್ಯಾರ ನಡುವೆ ಆಯಿತು? ಡೆಫಿನೆಟ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಕಿಂಗ್ಡಮ್ ಆಫ್ ಮೈಸೂರು. ಸೊ ಸೌತ್ ಇಂಡಿಯಾದಲ್ಲಿ ಆಗಿರ್ತಕ್ಕಂಥದ್ದು ಇಸ್ವಿ ಮಾತ್ರ ಡಿಫ್ರೆಂಟ್ ಆಗ್ತದೆ, 1780ರಿಂದ 1784 ತನಕ. ಓಕೆ, ಸೊ ಇದು ಒಂದು ಕೂಡ ಒಂದು ಪರ್ಟಿಕ್ಯುಲರ್ ಒಂದು ಟ್ರೀಟಿಯಿಂದ ಎಂಡ್ ಆಗ್ತದೆ. ಟ್ರೀಟಿಯನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಮಂಗಳೂರು ಒಪ್ಪಂದ, ಟ್ರೀಟಿ ಆಫ್ ಮಂಗಳೂರು. ಓಕೆ, ಮಂಗಳೂರು ಒಪ್ಪಂದದ ಮುಖಾಂತರವಾಗಿ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾಪ್ ಆಗ್ತದೆ. ನೆಕ್ಸ್ಟ್ ಒನ್ ಇದಾದಂಥ ಬರೋದು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಅಗೇನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಕಿಂಗ್ಡಮ್ ಆಫ್ ಮೈಸೂರು ಅಗೇನ್ ಎಟ್ ದ ಸೌತ್ ಇಂಡಿಯಾ ಪಾರ್ಟ್, ಬಟ್ ದ ಡಿಫ್ರೆನ್ಸ್ ಈಸ್ ಟೈಮ್. 1790ರಿಂದ 1792 ತನಕ ಆಗಿರತಕ್ಕಂಥದ್ದು. ಸೊ ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು. ಇಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಓಕೆ, ಶ್ರೀರಂಗಪಟ್ಟಣ ಒಪ್ಪಂದ. 3 ಒಪ್ಪಂದಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತವೆ, ನೆನಪಿಟ್ಟುಕೊಳ್ಳಬೇಕು. ಮೊದಲನೇದು ಮದ್ರಾಸ್, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ. ಕೊನೆಯದಾಗಿ ಬರ್ತಕ್ಕಂಥ ಯುದ್ಧ ಈ ಆಂಗ್ಲೋ ಮೈಸೂರು ವಾರಲ್ಲಿ ಡೆಫಿನೆಟ್ಲಿ ಫೋರ್ತ್ ಆಂಗ್ಲೋ ಮೈಸೂರು ವಾರ್, ಡೆಫಿನೆಟ್ಲಿ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಆಂಗ್ಲೋ ಮೈಸೂರು, ಕಿಂಗ್ಡಮ್ ಆಫ್ ಮೈಸೂರು. ಇಸ್ವಿ ಮಾತ್ರ ಡಿಫ್ರೆಂಟ್. ಯಾವುದಪ್ಪ? 1798ರಿಂದ 1799ರಲ್ಲಿ. ಸೊ ಇವಾಗ ಏನಾಗ್ತದೆ, ಈ ಯುದ್ಧದ ಟೈಮಲ್ಲಿ ಬ್ರಿಟಿಷರು ಗೆಲುವನ್ನು ಸಾಧಿಸ್ತಾರೆ. ಮೈಸೂರು ಏನಾಗ್ತದೆ ಅಂದರೆ ಇಟ್ ಎಂಟರ್ಡ್ ಇಂಟು ಸಬ್ಸಿಡರಿ ಅಲಯನ್ಸಸ್, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತದೆ. ಯಾವ ಒಂದು ಯುದ್ಧದಲ್ಲಿ? ಫೋರ್ತ್ ಆಂಗ್ಲೋ ಮೈಸೂರು ವಾರಲ್ಲಿ. ಓಕೆ, ಮೈಸೂರು ಎಂಟರ್ಡ್ ಸಬ್ಸಿಡರಿ ಅಲಯನ್ಸಸ್, ಓಕೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತದೆ 4ನೇ ಒಂದು ಆಂಗ್ಲೋ ಮೈಸೂರು ಕದನದಲ್ಲಿ. ಓಕೆ, ಸೊ ಎಕ್ಸಾಮ್ಗೆ ನೀವು ಎಲ್ಲ ಒಂದು ಟ್ರೀಟೀಸ್ಗಳನ್ನ ನೆನಪಿಟ್ಟೋಗಬೇಕು, ಇವನ್ ಇಸ್ವಿಗಳನ್ನು ಕೂಡ ನೆನಪಿಟ್ಟೋಗಬೇಕಾಗ್ತದೆ. ಓಕೆ, ಇದಷ್ಟು ಏನಾಯಿತು? ಆಂಗ್ಲೋ ಮೈಸೂರು ವಾರ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ಸ್ಟಡಿ ಮಾಡಬೇಕಾಗಿರ್ತಕ್ಕಂಥದ್ದು ಮರಾಠ ವಾರ್ಸ್, ಆಂಗ್ಲೋ ಮರಾಠ ವಾರ್. ಆಂಗ್ಲೋ ಮರಾಠ. ಸೊ ಆಂಗ್ಲೋ ಮರಾಠ ಇಸ್ ನಥಿಂಗ್ ಬಟ್ ಬ್ರಿಟಿಷರು ಮತ್ತು ಮರಾಠರಿಗೆ ಆಗಿರ್ತಕ್ಕಂಥ ಕದನಗಳನ್ನು ನಾವು ಆಂಗ್ಲೋ ಮರಾಠ ವಾರ್ ಅಂತೇಳಿ ಕರಿತೀವಿ. ಸೊ ಮೊದಲನೇ ಆಂಗ್ಲೋ ಮರಾಠ ವಾರ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠ ನಡುವೆ ಆಯಿತು. ಸ್ಥಳ ಯಾವುದಂತ ಕೇಳಿದರೆ ಪುಣೆಯಲ್ಲಿ ಆಗಿರ್ತಕ್ಕಂಥದ್ದು. 1775ರಲ್ಲಿ ಆರಂಭಗೊಂಡು 1782 ತನಕ ನಾವು ಇದನ್ನು ನೋಡ್ತೀವಿ. ಈ ಒಂದು ಕದನದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥವ್ರು ಮರಾಠರು. ಓಕೆ, ಸೊ ಇಲ್ಲಿ ಕಂಡುಬಂದಿರತಕ್ಕಂಥ ಒಪ್ಪಂದ ಎಕ್ಸಾಮ್ ಇಂಪಾರ್ಟೆಂಟ್, ಸಾಲ್ಬಾಯಿ ಒಪ್ಪಂದ, ವೆರಿ ಇಂಪಾರ್ಟೆಂಟ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಯಾವ ಒಪ್ಪಂದ ಆಯಿತು ಅಂತ ಎಕ್ಸಾಮಲ್ಲಿ ಏನು ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಸಾಲ್ಬಾಯಿ ಒಪ್ಪಂದ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಎರಡನೇ ಆಂಗ್ಲೋ ಮರಾಠ ವಾರ್. ಓಕೆ, ಸೊ ಇದಾಗಿರ್ತಕ್ಕಂಥದ್ದು 1803ರಿಂದ 1805, 2 ವರ್ಷಗಳ ತನಕ ನಡೀತದೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಗೆಲುವನ್ನು ಸಾಧಿಸ್ತಾರೆ. ಓಕೆ, ಮೊದಲನೇ ಆಂಗ್ಲೋ ಮರಾಠ ವಾರಲ್ಲಿ ಮರಾಠರ ಗೆಲುವನ್ನು ಕಂಡ್ರೆ, ಎರಡನೇ ಆಂಗ್ಲೋ ಮರಾಠ ವಾರಲ್ಲಿ ಬ್ರಿಟಿಷರ ಗೆಲುವನ್ನು ಕಾಣ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರು. ಸೊ ಆವಾಗ ಯಾವ ಒಪ್ಪಂದ ಆಗ್ತದೆ? ಟ್ರೀಟಿ ಆಫ್ ಸುರ್ಜಿ, ಓಕೆ, ಅಂಜಾನ್ಗೋನ್ ಅಂತ ಹೇಳಿ. ಏನಾದರೂ ಹೆಸರು? ಸುರ್ಜಿ ಅಂಜಾನ್ಗಾನ್. ಓಕೆ, ಇದು ಟ್ರೀಟಿ ಹೆಸರು. ಇದೇನಪ್ಪ? ಎರಡನೇ ಆಂಗ್ಲೋ ಮರಾಠ ವಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋದು ಥರ್ಡ್ ಆಂಗ್ಲೋ ಮರಾಠ ವಾರ್. ಎಲ್ಲಾಗ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ. ಇಸ್ವಿ ಕೇಳಿದರೆ 1817ರಿಂದ 1818, ಒಂದೇ ವರ್ಷ ಇರ್ತದೆ ಇದು. ಇದರಲ್ಲಿ ಕೂಡ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಗೆಲುವನ್ನು ಸಾಧಿಸ್ತಾರೆ. ಓಕೆ, ಸೊ ಅಫಿಷಿಯಲಿ ಫಾರ್ಮಲಿ ಇಟ್ ಎಂಡ್ಸ್ ದ ಮರಾಠ ಎಂಪೈರ್. ಓಕೆ, ಮರಾಠ ಸಾಮ್ರಾಜ್ಯವನ್ನು ಅಫಿಷಿಯಲಿ ಅಥವಾ ಫಾರ್ಮಲಿ ಕೊನೆಗಾಣಿಸಿರ್ತಕ್ಕಂಥ ಯುದ್ಧ ಯಾವುದಂತ ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಮೂರನೆಯ ಆಂಗ್ಲೋ ಮರಾಠ ವಾರ್. ಓಕೆ, ದ ಫಾರ್ಮಲ್ ಎಂಡ್ ಆಫ್ ಮರಾಠ ಎಂಪೈರ್, ಎಂಡ್ ಆಫ್ ಮರಾಠ ಎಂಪೈರ್. ಯಾವುದರಲ್ಲಿ? ಮೂರನೇ ಒಂದು ಆಂಗ್ಲೋ ಮರಾಠ ಕದನದಲ್ಲಿ. ಯಾವಾಗಾಯಿತು? 1817ರಿಂದ 1818ರಲ್ಲಿ. ಓಕೆ, ಸೊ ಇವು ಮೂರೇನಾಯ್ತಪ್ಪ? ಆಂಗ್ಲೋ ಮರಾಠರ ಬಗ್ಗೆ ಆಯಿತು. ಆಂಗ್ಲೋ ಮೈಸೂರು ಬಗ್ಗೆ ನೋಡಿದ್ವಿ, ಆಂಗ್ಲೋ ಮರಾಠರ ಬಗ್ಗೆ ಕೂಡ ನಾವು ನೋಡಿದ್ವಿ. ಓಕೆ, ಸೊ ಇವಾಗ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಕೂಡ ಆಗ್ತದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಯಾರ ನಡುವೆ? ಬ್ರಿಟಿಷರು ಅಂದರೆ ಇಂಗ್ಲೀಷರು, ಓಕೆ, ಬ್ರಿಟಿಷರು ಮತ್ತು ಸಿಖ್. ಸೊ ಮೊದಲನೇ ಸಿಖ್ ವಾರ್, ಆಂಗ್ಲೋ ಸಿಖ್ ವಾರ್. ಯಾರ ನಡುವೆ ಆಯಿತು ಹೇಳೋ ಅವಶ್ಯಕತೆಯೇ ಇಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದ ಸಿಖ್ ಎಂಪೈರ್. ಸೊ ಎಲ್ಲಾಗ್ತದೆ ಅಂತ ಕೇಳಿದರೆ ಪಂಜಾಬಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಸೊ ಯಾವಾಗ ಆಯ್ತಪ್ಪ ಅಂದರೆ 1845ರಲ್ಲಿ ಆರಂಭಗೊಂಡು 1846ರಲ್ಲಿ, 1 ವರ್ಷ. ಯಾರು ಗೆಲುವು ಕಾಂತಾರ? ಬ್ರಿಟಿಷರ್ ಇದರಲ್ಲಿ ಗೆಲುವನ್ನು ಕಾಂತಾರ. ಇದರ ನಂತರ ಬರೋದು ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ಸೊ ಇದು ಕೂಡ ಆಗಿರೋದು ಪಂಜಾಬಲ್ಲಿ.
1848ರಲ್ಲಿ ಆರಂಭಗೊಂಡು 1849 1 ಇಯರ್ ಅಷ್ಟೇ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಗೆಲುವನ್ನು ಸಾಧಿಸ್ತಾರೆ ಈ ಒಂದು ಯುದ್ಧದ ಮುಖಾಂತರ. ಫಾರ್ಮಲ್ ಎಂಡ್ ಆಫ್ ಸಿಖ್ ಎಂಪೈರ್, ಫಾರ್ಮಲ್ ಎಂಡ್ ಆಫ್ ಸಿಖ್ ಎಂಪೈರ್ ಕೊನೆಗೊಂಡಿರ್ತಕ್ಕಂಥದ್ದು ಈ ಒಂದು ಯುದ್ಧದ ಮುಖಾಂತರವಾಗಿ. ಓಕೆ, ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ಏನಾಗಿದ್ದೆಲ್ಲ ನಮ್ಮ ಇತಿಹಾಸದಲ್ಲಿ ಕಂಡುಬಂದಿರತಕ್ಕಂಥ ಪ್ರಮುಖ ಯುದ್ಧಗಳು. ಸೊ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದಾಗಿತ್ತು ಅನ್ಕೋತೀನಿ. ಓಕೆ, ನಿಮ್ಗೆ ಇಷ್ಟ ಕೂಡ ಆಯಿತು, ಎಂಜಾಯ್ ಕೂಡ ಮಾಡಿದ್ರು ಅನ್ಕೋತೀನಿ. ಜೊತೆಗೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟಲ್ಲಿ ರೂಪದಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.